ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕಾಫಿ ಕಟ್ಟೆ ನೇರ ಪ್ರಸಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಪತ್ರಿಕೆಗಳಲ್ಲಿ ಬರುವಂಥ ವಿಶೇಷ ಸುದ್ದಿಗಳನ್ನು ನಾವು ಇಲ್ಲೊಂದಷ್ಟು ಚರ್ಚೆ ಮಾಡ್ತೇವೆ, ಒಂದಷ್ಟು ವಿಶ್ಲೇಷಣೆ ಮಾಡ್ತೇವೆ. ಮೊದಲಿಗೆ ನಾವು ಒಂದು ಮುಂಜಾನೆ ಮಾತಿನಿಂದ ಪ್ರಾರಂಭ ಮಾಡೋದು ವಾಡಿಕೆ. ಸೊ ಇವತ್ತಿನ ಮುಂಜಾನೆ ಮಾತು ವಿಜಯವಾಹಿನಿಯಲ್ಲಿ ಬಂದಿರುವಂಥದ್ದು, ಈ ಜೀವನ ನಮಗೆ ಒಮ್ಮೆ ಮಾತ್ರ ಸಿಗೋ ಅವಕಾಶ. ನಾವು ನಗ್ತಾ ನಗ್ತಾ ಜೀವಿಸಿ ಬೇರೆಯವರು ನಗೋದನ್ನು ನೋಡಿ ಸಂತೋಷವಾಗಿರಬೇಕು ಅಂತ. ನಿಮ್ಮ ಕೈಯಲ್ಲಾದರೆ ಒಳ್ಳೆಯದನ್ನು ಮಾಡಿ, ಇಲ್ಲ ತೊಂದರೆಯನ್ನು ಕೊಡಬಾರ್ದು ಅನ್ನೋ ಒಂದು ವಿಜಯವಾಹಿನಿಯ ಮುಂಜಾನೆ ಮಾತನ್ನು ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಯಥಾ ಪ್ರಕಾರ ಅತಿಥಿಗಳಿದ್ದಾರೆ. ಡಾಕ್ಟರ್ ಮಂಡ್ಯ ರವಿ, ಇವರು ನಮ್ಮ ಸಹೋದ್ಯೋಗಿಗಳು. ಹಾಗೆ ಪ್ರಕಾಶ್ ಚಂದ್ರ ಅವರು ಇದ್ದಾರೆ, ಇವರು ಕೂಡ ಹಿರಿಯ ಪತ್ರಕರ್ತರು, ನಮ್ಮ ಸಹೋದ್ಯೋಗಿಗಳು. ನಮ್ಮ ಜೊತೆ ಸುದ್ದಿ ಸಮಾಚಾರಗಳನ್ನು ಹಂಚ್ಕೋತಾರೆ. ಹಾಗೆ ನಮ್ಮಲ್ಲಿ ಇವತ್ತು ವಿಶೇಷವಾಗಿ ಬಂದಿರುವಂಥ ಅತಿಥಿ ಯಶಸ್ ಪುಟ್ಮಲ್ಲಿ. ಇವರು ಸಾಮಾಜಿಕ ಕಾರ್ಯಕರ್ತರು, ಒಳ್ಳೊಳ್ಳೆ ಕೆಲಸಗಳನ್ನು ಸಮಾಜಕ್ಕೋಸ್ಕರ ಮಾಡುವಂಥ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ವಿಶ್ವಂ ವೈಚಾರಿಕ ವಾಹಿನಿ ಕಾಫಿ ಕಟ್ಟೆಗೆ. ಏನಿಲ್ಲ, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಮಾಚಾರಗಳನ್ನು ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ನಿಮಗಿರುವ ಅನುಭವ ಮತ್ತು ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ವಿಜಯವಾಹಿನಿಯಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ದ್ವೇಷ ಬಹಿಷ್ಕಾರಕ್ಕೆ ಜೈಲು ಶಿಕ್ಷೆ, ಯಥಾ ಪ್ರಕಾರ ದ್ವೇಷ ಭಾಷಣ ಮಾಡ್ಕೋದು, ಅದಕ್ಕೆ ಜೈಲು ಶಿಕ್ಷೆ ಅಂತ ಅದೇನೋ ಒಂದು ಮಸೂದೆ ತಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ನಮಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ, ಸರ್ ಪ್ರಕಾಶ್ ಚಂದ್ರ ಸರ್, ಈ ದ್ವೇಷ ಭಾಷಣದ ಬಗ್ಗೆ ಚುಟುಕಾಗಿ ಮಾತಾಡೋದಾದರೆ, ನಾವು ಸಾಕಷ್ಟು ಮಾತಾಡಿದ್ದೀವಿ, ಚುಟುಕಾಗಿ ಮಾತಾಡೋದಾದರೆ ಇದನ್ನು ನಾವು ಹೇಗೆ ಅನುಷ್ಠಾನಕ್ಕೆ ತರಬಹುದು, ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗವಾಗ್ತದೆ? ಕಳೆದ ವಾರನೇ ಮಸೂದೆ ವಿವರಗಳೆಲ್ಲ ಹೊರಬಿದ್ದಿತ್ತು. ಒಂದೇನು ಅಂದರೆ, ಈಗ ಸಮಾಜ ಮತ್ತು ಕೋಮುಗಳು ಮತ್ತು ಜಾತಿಗಳ ಮಧ್ಯೆ ಅಶಾಂತಿ ಸೃಷ್ಟಿ ಮಾಡೋದು, ಅಥವಾ ಈ ಅಶಾಂತಿ ಭುಗಿಲೇಳಂಗೆ ಮಾಡೋದು, ಈ ಇದರನ್ನು ತಡೆಯೋ ದೃಷ್ಟಿಯಿಂದ, ಆಮೇಲೆ ಪರಸ್ಪರ ದ್ವೇಷ, ನಿಂದನೆ, ಈ ಥರ ಜಾತಿಗಳನ್ನ ಅಥವಾ ಸಮುದಾಯಗಳನ್ನ, ಈ ಥರ ವ್ಯಕ್ತಿಗಳನ್ನ ಇದೆಲ್ಲ ತಡೆಯೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಕ್ಕಾಗೆ ಕೆಲವು ಇನ್ಸಿಡೆಂಟ್ಸ್ಗಳಾಗಿದೆ, ಅದು ಸರ್ಕಾರ ಕೂಡ ಪಟ್ಟಿ ಮಾಡಿದೆ. ಈಗ ಅದು ನಿನ್ನೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಅದಕ್ಕೆ ಬಿಜೆಪಿ ಕೂಡ ಅದನ್ನ ಮಾಡಿಲ್ಲ. ಆದರೆ ಇಲ್ಲಿ ಇರೋದೇನಂತಂದ್ರೆ, ಸಾಮಾಜಿಕ ಬಹಿಷ್ಕಾರ ಏನಾದ್ರು ಮಾಡಿದ್ರೆ, ಈಗ ಜಾತಿಗಳನ್ನ ಅಸ್ಪೃಶ್ಯರು ಅಂತ ಬಹಿಷ್ಕಾರ ಆಗ್ತಾರೆ, ಅದಕ್ಕೂ ಕೂಡ ಇದು ಅನ್ವಯಿಸ. ಖಂಡಿತ ಆ ನಿಟ್ಟಿನಲ್ಲಿ ಇದು ತುಂಬಾ ಒಳ್ಳೆ. ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಜಾತಿ ವ್ಯವಸ್ಥೆ ಯಾವ ತರ ಇದು ತೊಂದರೆ ಕೊಡ್ತಾ ಇದೆ ಅಂದ್ರೆ, ಅದು ಈಗ 3 ವರ್ಷ ಜೈಲು ಮತ್ತು 1 ಲಕ್ಷದವರೆಗೆ ದಂಡ. ಆದ್ರೆ ಇಲ್ಲಿ ಆಗಿದ್ದು ಏನು ತೊಂದರೆ ಅಂತಂದ್ರೆ, ನಿನ್ನೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಸಚಿವ ಬೈರತಿ ಸುರೇಶ್ ಏನ್ ಮಾಡಿದ್ದಾರೆ, ಈ ಕರಾವಳಿಯವರು ಹಿಂಸೆ ಹುಟ್ಟಾಕೋರು, ಬೆಂಕಿ ಹಚ್ಚೋರು ಅಂತ ಒಂದು ಮಾತಾಡ್ಬಿಟ್ಟಿದ್ದಾರೆ. ಈಗ ಬಿಜೆಪಿಗೆ ಒಂದು ಒಳ್ಳೆ ಅಸ್ತ್ರ ಸಿಕ್ಬಿಟ್ಟಿದೆ. ಸರಿ, ನಿನ್ನೆಯಿಂದ ಅದು ಪ್ರತಿಭಟನೆ ಮಸೂದೆ ಮಾಡಕ್ ಹೋಗ್ತಿರೋರು ಅವರೇ, ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಪರಿಜ್ಞಾನ ಯಾವುದೂ ಇಲ್ಲದೆ ಮತ್ತೆ ಸ್ಟೇಟ್ಮೆಂಟ್, ಮತ್ತೆ ಸಚಿವರಿಂದಾನೇ ಆತರ ಸ್ಟೇಟ್ಮೆಂಟ್ ಕೊಡೋದು ಅದು. ಆಮೇಲೆ ಈಗಾಗಿ ಕರಾವಳಿಯ ಬಿಜೆಪಿ ಶಾಸಕರಿಗೆ ಕೆರಳು ನಿಂತಿದ್ದಾರೆ. ನೀವು ಒಂದು ಪ್ರಾಂತನ ಈ ರೀತಿ ಟಾರ್ಗೆಟ್ ಮಾಡಿದ್ರ ಅರ್ಥ ಏನಾಗಾರೆ ದ್ವೇಷ ಅಲ್ವಾ? ದ್ವೇಷ ಇದಲ್ವೇ? ಇದೇ ದ್ವೇಷ ಭಾಷಣ ಚರ್ಚೆನೆ ದ್ವೇಷಕ್ಕೆ ಒಂದು ಕಾರಣ ಆಗಿದೆ. ಈಗ ಅದು ಈಗ ದೊಡ್ಡ ಗಲಾಟೆ ಆಗಿದೆ. ಅಶೋಕ್ ಇಂದ ಹಿಡಿದು ನಮ್ಮ ಇವರು ಕರಾವಳಿ ಶಾಸಕ ಬಿಜೆಪಿ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಮಾತಾಡಬೇಕು, ಮಾತಾಡ್ತಾರೆ. ಅದಕ್ಕೇನು ಸಿಎಂ ಡಿಸಿಎಂ ಏನು ಉತ್ತರ ಕೊಟ್ಟಿಲ್ಲ. ಆದ್ರೆ ಸಚಿವರು ಈ ರೀತಿ ಇವತ್ತು ಕೊನೆಯ ದಿನ, ಅದು ನಾಳೆವರೆಗೂ ಎಕ್ಸ್ಟೆಂಡ್ ಆಗ್ಬೋದು ಅಂತಿದೆ. ಇದು ಇವತ್ತು ಗಲಾಟೆಗೆ ಅದಕ್ಕೆ ವಿಷಯ ಕಾರಣ ಆಗುತ್ತೆ. ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ ಅನ್ನೋದು ಕೂಡ ಇವತ್ತು ಕನ್ನಡಪ್ರಭದಲ್ಲಿ ಹಾಕಿದ್ದಾರೆ. ನೋಂದಾಯಿತವಲ್ಲದ ಸಂಘಟನೆಗಳು, ಸಂಸ್ಥೆಗಳು, ವಿದ್ಯುನ್ಮಾನ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾಗಳು, ಯೂಟ್ಯೂಬ್ ಚಾನೆಲ್ಗಳು, ದ್ವೇಷ ಬಿತ್ತುವ ಪುಸ್ತಕಗಳು, ಓಕೆ, ಚಿತ್ರಗಳು, ಪ್ರಕಟಣೆ, ಕರಪತ್ರ ಪ್ರಕಟಿಸಿದವರಿಗೆ ಸರಿ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಹಾಗಾದ್ರೆ ಯಾವ ರೀತಿ ವರದಿ ಮಾಡಬೇಕಾಗತ್ತೆ ಇನ್ನು ಮುಂದೆ?
ಅದೇ ಆ ಪ್ರಶ್ನೆಗೆ ನಾನು ಬರ್ತಿದ್ದೆ. ಈಗ ಇದು ಯಾವ ರೀತಿಯ ನಾವು ವರದಿಗಳು ಮಾಡೋದಾದ್ರೂ ಅದು ದ್ವೇಷ ಭಾಷಣ, ದ್ವೇಷಕ್ಕೆ ಕಾರಣ ಅಂತ ಖಂಡಿತವಾಗಿಯೂ ಯಶಸ್ವಿ ಏನೇ ನೀವೇನ್ ಒಂದಾದ್ರೂ ಈಗ ಡಿಫಾಮೇಶನ್ ಕೇಸ್ ಹಾಕ್ಬಿಡ್ತಾರೆ ಅದ್ರ ಪರವಾಗಿ ಕೋರ್ಟ್ ಹೋಗಿ. ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ ಡಿಫಾಮೇಶನ್ ಕೇಸ್ ಹಾಕ್ಬಿಡ್ತಾರೆ. ಸರಿ. ಅದ್ರ ಸಂಬಂಧಪಟ್ಟಂಗ್ ಲಾಸ್ ಆಲ್ರೆಡಿ ಎನ್ಫೋರ್ಸ್ ಆಗೋಗಿದೆ. ಸೊ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹಿಂಗೇ ಮಾತಾಡ್ಬೇಕು ಅಂತ ಸ್ಕ್ರಿಪ್ಟ್ ಮಾಡ್ಕೊಂಡು ನಮ್ಮ ಮನ್ಸಲ್ಲಿರೋದನ್ನ ಆಚೆ ಹೇಳ್ದಲೆ ತುಂಬಾ ಹಿಡಿತವಾಗಿ ಮಾತಾಡ್ಬೇಕಾಗತ್ತೆ. ಅಂದ್ರೆ ನಾವ್ ಏನ್ ಸೊಸೈಟಿಗೆ ಏನ್ ಮೆಸೇಜ್ ಕೊಡಕ್ಕಾಗತ್ತೆ, ಅವ್ರು ಹೆಂಗಿದ್ದಾರೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಹೇಳೋದು ತಪ್ಪಾಗ್ಬಿಟ್ಟಿದೆ. ನಿಜ ಈಗ ಆಲ್ರೆಡಿ ನೋಡಿದೀವಿ ರಾಜಕಾರಣಿ ಮೇಲೆ ಎಲ್ಲರ ಮೇಲೂ ಒಂದ್ 10 ಡಿಫಾಮೇಶನ್ ಕೇಸ್ ಇರುತ್ತೆ. ನಿಜ. ಎಲ್ಲಾ ನ್ಯೂಸ್ ಚಾನಲ್ ಮೇಲೆ ಒಂದ್ 40-50 ಡಿಫಾಮೇಶನ್ ಕೇಸ್ ಇರುತ್ತೆ. ಎಲ್ಲಾರ ಮೇಲೂ ಡಿಫಾಮೇಶನ್ ಕೇಸ್ ಇದೆ. ಸೊ ಈ ವಿಚಾರವಾಗಿ ಇನ್ನು ಕ್ರಮ ಕೈಗೊಳ್ಬೇಕು. ಯಾಕೆಂದ್ರೆ ಮಾತಾಡೋದೇ ತಪ್ಪು ಅನ್ನಂಗಾಗುತ್ತೆ. ಹೌದು. ಸೊ ವಾಕ್ ಸ್ವಾತಂತ್ರ್ಯ ನಮ್ಮಲ್ಲಿ ಹತ್ತಿಕ್ಕೋ ಕೆಲಸವೂ ನಡೆಯುವ ಸಾಧ್ಯತೆಗಳಿದೆ ಅಂತ. ಈಗ ಕಳೆದ ಬಾರಿ ರವೀಂದ್ರ ರೇಷ್ಮೆ ಸರ್ ಇಲ್ಲಿಗೆ ಹಿರಿಯ ಪತ್ರಕರ್ತರು ನಮ್ಮ ಚಾನೆಲ್ ಬಂದಿದ್ದಾಗ ಇದೇ ಮಾತು ಅವರು ಪ್ರಸ್ತಾಪ ಮಾಡಿದ್ರು. ಇನ್ ಮುಂದೆ ಹೆಂಗಿದ್ರೆ ನಾವು ವರದಿನೇ ಮಾಡಕ್ಕಾಗಲ್ಲ. ವರದಿ ಮಾಡಿದ್ವಿ, ಅದು ನನ್ನ ಕರ್ತವ್ಯ, ನಾನು ವರದಿ ಮಾಡ್ತೇನೆ. ಆದ್ರೆ ಅದು ಇದ್ರ ಈ ಕಾನೂನು ಅಡಿ ಬರ್ತದೆ ಅಂದ್ರೆ ನಾವ್ ಯಾರು ಕ್ವಶನ್ ಮಾಡೋ ಆಗಿಲ್ಲ, ಏನೂ ಮಾಡೋ. ಸಂವಿಧಾನದಲ್ಲೇ ಕೊಟ್ಬಿಟ್ಟಿದ್ದಾರೆ ರೈಟ್ ಟು ಪ್ರೆಸ್. ಅಂದ್ರೆ ನಮ್ಗೆ ಆ ಪ್ರೆಸ್ದು ಒಂದ್ ರೈಟ್ ಇದೆ, ನಾವು ಎಲ್ಲ ಹೇಳ್ಬೋದು. ಅದನ್ನ ಪ್ರೆಸ್ ಅವರು ನಮ್ಗಿರದೇ ಹಗರಣಗಳನ್ನ ಆಚೆ ತಂದು ಜನಕ್ಕೆ ತಿಳ್ಸಕ್ಕೋಸ್ಕರ ಆ ಭಾಷಣ ಕೊಡ್ಲೇಬೇಕು. ಈಗ ಸರ್ಕಾರ ಇದಿದೆ ಅಂತ ಅವ್ರ ಪರವಾಗಿ ನಾವು ಮಾತಾಡಕ್ಕಾಗಲ್ಲ, ಈಗ ಆಪೋಸಿಷನ್ ಇದಾರೆ ಅಂತ ಅವ್ರ ಪರವಾಗೂ ಮಾತಾಡಕ್ಕಾಗಲ್ಲ. ನಮ್ಮ ಇದೇನಿದೆ ಸಂವಿಧಾನಕ ರೈಟ್ ಟು ಪ್ರೆಸ್, ಅದ್ರ ಪರವಾಗಿ ನಾವು ಮಾತಾಡ್ತೀವಿ ಅಷ್ಟೇ. ಅದನ್ನು ತಪ್ಪು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪೂರ್ವಾಪರ ಎಲ್ಲ ವಿಶ್ಲೇಷಿಸಿ ಆಮೇಲೆ ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಂಡು ಇದನ್ನ ಜಾರಿ ಮಾಡ್ಬೇಕೆ ವಿನಃ ಏಕಾಏಕಿ ಮಾಡ್ಲಿಕ್ಕೆ ಬರಲ್ಲ. ಒಂದು ಏನು ಅಂತಂದ್ರೆ, ಒಂದು ಇವು ಯಶಸ್ವರು ಹೇಳದಾಗೆ ಮುಂದೆ ಮಾತಾಡ್ಬೇಕಾಗಿರೋರು ಬಹಳ ನಾಲ್ಗೆ ಬಿಗಿ ಹಿಡ್ತಾ ಇರ್ಬೇಕು. ಒಂದು ಬಳಸುವಂತ ಪದಗಳ ಬಗ್ಗೆ ಬಹಳ ಎಚ್ಚರಿಕೆ ಇರ್ಬೇಕು. ಹೌದು ಹೌದು. ಕೆಲವು ಆಕ್ಷೇಪಾರ್ಹ ಪದಗಳು ಬಳಸಿದಾಗ ಇದು ಈ ದ್ವೇಷ ಭಾಷೆ ಅದು ಒಪ್ಕೊಳ್ಳೋಣ. ಬಟ್ ಇದನ್ನ ನಮ್ಮ ಮಾಧ್ಯಮನೂ ಕೂಡ ಇದ್ರ ಮಧ್ಯದಲ್ಲಿ ತಂದಿರತಕ್ಕಂಥ ಎಷ್ಟು ಮಟ್ಟಿಗೆ ಸರಿ? ಹೌದು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಇದು. ಸ್ಟೇಟ್ ನಿಜವಾಗ್ಲೂ ವೈಲೇಷನ್ ಮಾಡುತ್ತೆ. ಖಂಡಿತ. ಈಗ ನಾಂಗಾದ್ರೆ ಒಬ್ಬ ಪತ್ರಕರ್ತರೆ ಸ್ವತಂತ್ರನೇ ಇಲ್ಲ, ಮಾತಾಡಂಗಿಲ್ಲ, ಬರೀ ಏನು ಸುಮ್ನೆ ಅಂದ್ರೆ ಮಾಡ್ಬೇಕು ಅಷ್ಟೇ. ಅಷ್ಟೇ. ಇದನ್ನ ಬಹುಶಃ ಇದನ್ನ ಇನ್ನೊಂದು ಪರಾಮರ್ಶಿಸ್ಬೇಕು ಇದನ್ನ ಅಂತ ನನ್ಗಂತೂ ಭಾವನೆ ಇದೆ. ಹೌದು, ಇದನ್ನ ಈ ಒಂದು ಏನ್ ಇವ್ರೇನು ಇದು ಮಾಡಿದ್ದಾರೆ, ಒಂದು ಲಿಸ್ಟ್ ಆಫ್ ಇದು ಮಾಡಿದ್ರೆ ಅಲ್ಲಿಂದ ಈಚೆ ತೆಗಿಬೇಕು. ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಏನೋ ಇದೊಂದು ಹುನ್ನಾರ. ಹೌದು. ದಂಡಾಸ್ತ್ರ ಅನ್ನೋದು ಒಂದು ದೊಡ್ಡ ಅಸ್ತ್ರ ಅಂತ. ಮತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರಕ್ಕೆ ತುಂಬಾ ಏನು ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ರು ಅಂತ ಹೇಳಿ, ಸೊ ಉತ್ತರಕ್ಕೆ ಒಂದು 3,500 ಕೋಟಿ ಯೋಜನೆಗೆ ಸಂಪುಟ ಅಸ್ತು ಹೊಂದಿದೆ. ತುಂಬಾ ಸಂತೋಷ. ಅದೆಲ್ಲ ತುಂಬಾ ಹಿಂದುಳಿದ ಜಿಲ್ಲೆಗಳು, ಹಿಂದುಳಿದ ಊರುಗಳು ತುಂಬಾ ಇದೆ. ಸೊ ಅಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಲೇಬೇಕು ಅಲ್ವಾ ಪ್ರಕಾಶ್ ಚಂದ್ರ? ಅದೆಲ್ಲ ಮೂಲಭೂತ ಸೌಲಭ್ಯಗಳು ಈಗಲೂ ನಾವು ಮೂಲ ಸೌಲಭ್ಯ ಅಂತೀವಿ. ಮೂಲಭೂತ ರಸ್ತೆ, ನೀರು, ವಿದ್ಯುತ್ ಖಂಡಿತ ಇಲ್ಲ. ಇನ್ನು ಇವತ್ತಿಗೂ ಸರಿಯಾದ ಸೂರು, ಸರಿಯಾದ ಶಾಲೆ ಎಲ್ಲೂ ಈಗಲೂ ಇಲ್ಲ. ಇನ್ನೂ ಒಂದು 20 ವರ್ಷ ಅವ್ರ ಹಿಂದೆನೇ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ಹಿಂದೆ ಇದ್ದಾರೆ. ಅಭಿವೃದ್ಧಿ ಏನು ಅನುದಾನ ಬಿಡುಗಡೆ ಆಗ್ತಿದೆ, ಆ ಅನುದಾನ ಎಲ್ಲಿ ಸೇರ್ತಾ ಇದೆ, ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಯೋಜನೆ ಎಷ್ಟು ಇದು ಮಾಡ್ತಿದೆ, ಸ್ಥಳೀಯ ಪ್ರತಿನಿಧಿಗಳಾಗ್ಲಿ ಶಾಸಕರಾಗ್ಲಿ ಈಗ ಗಮನಕ್ಕೆ ತಗೊಳ್ಳೋದಕ್ಕೆ ಪರಿಣಾಮ ಏನಾಗಿದೆ ಅಂದ್ರೆ ಒಟ್ಟಾರೆ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಈಗ ಅದೇ ಕಾರಣಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಬೇಕು ಅಂತಾನು ಅವರು ಇದೇ ಕಾರಣಕ್ಕೋಸ್ಕರ ನೋಡಿ. ಈಗ ಇವ್ರೇನು ಈಗ ಅನುದಾನ ಇದನ್ನ ಅನೌನ್ಸ್ ಮಾಡಿದ್ದಾರೆ, ಇದು ಪೇಪರ್ ಅಲ್ಲಿ ಮಾತ್ರ ಇರಬಾರ್ದು, ಕಾರ್ಯರೂಪಕ್ಕೆ ಬರ್ಬೇಕಿದು. ಅದನ್ನ ಇವರು ಎಷ್ಟೆಷ್ಟು ಏನೇ ಸದ್ಬಳಕೆ ಮಾಡ್ಬೇಕಾಗತ್ತೆ, ಏನೇನು ಅಭಿವೃದ್ಧಿ ಮಾಡ್ಬೇಕಾಗತ್ತೆ, ಅವ್ರ ನೀಲನಕ್ಷೆನ ತಯಾರು ಮಾಡಿ ಅದ್ರ ಪ್ರಕಾರ ಇವ್ರು ಮಾಡ್ತಾ ಹೋಗ್ಬೇಕು. ಇಲ್ಲ ಅಂತ ಅಂದ್ರೆ ಪ್ರತಿ ಸಾರಿ ಜೀವನ ಅದು ಆಗುವಾಗ ಅದು ಗೆಜೆಟ್ ಅಲ್ಲೂ ಬರುತ್ತದು. ಬಟ್ ಅಲ್ಲೋದ್ರೆ ತಿರ್ಗಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹತ್ರ ದುಡ್ಡಿಲ್ಲ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಅಂತಾರೆ. ಈಗ ಒಂದು 10-15 ವರ್ಷದಿಂದ ನನ್ನ ಮಿತ್ರರು ದೆಹಲಿಯಿಂದ ಬಂದಿದ್ರು, ವಿಜಾಪುರಕ್ಕೆ ಹೋಗಿದ್ರು. ಅವ್ರು ಬಂದ್ಮೇಲೆ ಒಂದೇ ಮಾತು ಹೇಳಿದ್ರು, ಅಲ್ಲ ರೀ ವಿಜಾಪುರ ಐತಿಹಾಸಿಕ ನಗರ ಅಂತೀರಿ, ಪ್ರವಾಸಿ ಸ್ಥಳ ಅಂತೀರಿ, ರಸ್ತೆಗಳು ಧೂಳು ಹೇಳ್ತಾ ಇದೆ, ಏನಿ ನೀವು ಈ ತರ ಬೆಂಗಳೂರು ತರ ಯಾಕೆ, ಬೆಂಗಳೂರು ಮೈಸೂರು ತರ ಯಾಕೆ ಮಂಗಳೂರು ತರ ಮಾಡಕ್ಕಾಗಿಲ್ಲ ನಿಮ್ಗೆ ಅಂತಾರೆ. ಅಂದ್ರೆ ಇಲ್ಲೇ ಇದೆ ನಮ್ಮ ಸರ್ಕಾರ ಎಷ್ಟು ಮಾತ್ರ ಗಮನ ಕೊಡುತ್ತೆ. ಆರೋಪ ತಕ್ಕಾಗೆ ಇತ್ತದು. ಈಗ ಇತ್ತೀಚೆಗೆ ಏನಾಗಿದೆ ನನಗೂ ಗೊತ್ತಿಲ್ಲ, ಆದ್ರೆ ಅದು ಬದಲಾವಣೆ ಆಗಿದೆ, ತುಂಬಾ ಒಳ್ಳೆ. ಯಾಕಂದ್ರೆ ಪ್ರವಾಸಿ ಸ್ಥಳ, ಐತಿಹಾಸಿಕ ಪ್ರವಾಸಿ ಸ್ಥಳ, ಜಾಗತಿಕವಾದ. ಅವ್ರಿಗೆ ಇಚ್ಛಾಶಕ್ತಿ ಇದ್ದು ಮಾಡಬೇಕು ಅಂತ ಒಂದು ಮನಸ್ಸು ಬಂದ್ರೆ ಮಾಡಬಹುದು ಸರ್. ಅದ್ಯಾವುದು ದೊಡ್ಡ ವಿಷಯ ಅಲ್ಲ. ಇವರು ರಾಜಕೀಯದವರು ಮತ್ತೆ ಈ ನಮ್ಮ ಪಕ್ಷಗಳು ಕೂಡ ಕೆಲವು ವಿಷಯಗಳನ್ನ ಅದು ಹಾಗೇ ಇರಬೇಕು ಅಂತಾನೆ ನೋಡ್ತಾರೆ.
ಅದನ್ನು ಯಾವುದನ್ನು ಸರಿ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಸೊ ಅದು ದೊಡ್ಡ ಸಮಸ್ಯೆ. BPL ಆದಾಯ ಮಿತಿ ಶೀಘ್ರ ಹೆಚ್ಚಳ ಮಾಡ್ತೀವಿ ಅಂತ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅಂದರೆ ಪಡಿತರ ಚೀಟಿ ಮತ್ತೆ ಅರ್ಥ ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು ವಾರ್ಷಿಕ 1.20 ಲಕ್ಷ ರೂಗಳಿಂದ 2.16ಕ್ಕೆ ಹೆಚ್ಚಳಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಸಂಗತಿ. ಅಂದರೆ ಅದು ಯಾವಾಗಲೂ ಒಂದು 20 ವರ್ಷದಿಂದ ಇದೊಂದು 1.20 ಲಕ್ಷ ಇದ್ದಿದ್ದನ್ನ ಇವಾಗಲೂ ಹಂಗೆ ಮಾಡಕ್ಕೆ 50 ವರ್ಷದ ಹಳೆಯದು. ಅದೇ 50 ವರ್ಷದ ಹಳೆಯದು, 50 ವರ್ಷದ ಹಳೆಯದು. ಇವೆಲ್ಲ ಇವತ್ತಿನ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ಮು ಮತ್ತು ನಮ್ಮ ಏನು ಜಾಸ್ತಿ ಆಗಿದೆ ಅದರ ಮೇಲೆ ಇದನ್ನ ಸರಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಳ್ಳೆಯ ಸಂಗತಿ. ರವಿ, ಯಾವ ಬೇರೆ ಸುದ್ದಿಯನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗಿನ್ನು ಬಹಳ ಖುಷಿ ಕೊಟ್ಟ ಒಂದು ಸುದ್ದಿ ಅಂತ ಅಂದ್ರೆ ಇದು ಕಳೆದ ನಿನ್ನೆ ಅಥವಾ ಮೊನ್ನೆ ಇದೇ ಕನ್ನಡಪ್ರಭದಲ್ಲಿ ವರದಿಯಾಗಿತ್ತು. ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಇದಕ್ಕೆ ಪರೀಕ್ಷೆ ಬರೀಲಿಕ್ಕೆ ಕನ್ನಡದಲ್ಲಿ ಅವಕಾಶ ಇಲ್ಲ ಅಂತ. ಬಟ್ ಇದನ್ನ ಇವತ್ತು ನಿಜವಾಗೂ ಖುಷಿ ಕೊಡ್ತಾ ಇದೆ. ಸೋಮಣ್ಣನವರು ಅದನ್ನ ಮತ್ತೆ ಇದ್ ಮಾಡಿ ಏನು ಅದನ್ನ ಪರಿಶೀಲಿಸಿ ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲಿ ಮೈಸೂರಲ್ಲಿ ಮಾತ್ರ ಇತ್ತು, ಬೆಂಗಳೂರಲ್ಲಿ ಎಲ್ಲಾ ಕಡೆ ಇದೆ. ಬೆಂಗಳೂರು ವಿಭಾಗದಿಂದ ಮಾತ್ರ ಇದನ್ನ ಫೋಕ್ ಮಾಡಿದ್ರು, ತೆಗೆದಿದ್ರು ಇದರಿಂದ. ಸೊ ಹಾಗಾಗಿ ಬೆಂಗಳೂರಲ್ಲೂ ಕೂಡ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತೇಳಿ ನಿಜವಾಗಿ ಒಂದು ಕನ್ನಡದ ಒಂದು ಕಹಳೆನ ಓದಿರೋದು ಪ್ರಕಟವಾದ ಒಂದೇ ದಿನದಲ್ಲಿ ಅದು ಅಂದ್ರೆ ಅವ್ರು ಸೋಮಣ್ಣ ಅವ್ರು ನಿಜವಾಗ್ಲೂ ಸ್ಪಂದಿಸ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅವರು ವಿಷಯಗಳು, ಸಮಾಚಾರಗಳನ್ನೆಲ್ಲ ತಗೊಂಡು ಏನೇನು ಸುದ್ದಿಗಳು ಬಂದಿದೆ ಅದೆಲ್ಲ ತಗೊಂಡು ಅವರು ನಿಜವಾಗ್ಲೂ ನೋಡಿ ಈ ತರ ಮಾಧ್ಯಮಗಳು ಇಷ್ಟು ಪ್ರಭಾವಿತವಾಗಿ ಕೆಲಸಗಳನ್ನ ಮಾಡ್ತವೆ. ಒಂದೇ ದಿವಸದಲ್ಲಿ ಎಲ್ಲಾನು ಬದಲಾವಣೆ ಆಗೋ ಮಟ್ಟಕ್ಕೆ ಇವರು ವರದಿಗಳನ್ನ ಮಾಡಿಸ್ತಾರೆ ಅಂತ ಅಂದ್ರೆ ಮತ್ತೆ ಇವರು ಎಲ್ಲೋ ಒಂದ್ ಕಡೆ ನಮ್ಮನ್ನು ಕೂಡ ಬಡದು ಹತ್ತಿಕ್ಕಿ ನೀವು ಜಾಸ್ತಿ ಮಾತಾಡಿಸೋ ಕೂರ್ರಿ ಅನ್ನೋ ಕೆಲಸ ಕೂಡ ಅದನ್ನು ಆಗ್ತಾ ಇದೆ. ಸೊ ನಿಜಕ್ಕೂ ತುಂಬಾ ಖುಷಿ ಕೊಟ್ಟಂತ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅದರಷ್ಟು ನಿಜವಾಗ್ಲೂ ನಾವು ನಿನ್ನೆ ಎಲ್ಲ ಖುಷಿ ಆಯ್ತು. ವಿಳಂಬ ಆಗಿದ್ರೆ ಕನ್ನಡ ಸಂಘಟನೆಗಳು ಬಹುಶಃ ಹೋರಾಟ ಮಾಡ್ತಿದ್ವಿ, ಇಳಿತಿದ್ವೇನೋ. ನಾವು ಹೇಳಿದ್ವಿ ಇದಕ್ಕೆ ಕನ್ನಡ ಪರ ಸಂಘಟನೆಗಳು ಕಾರ್ಯರೂಪಕ್ಕೆ ಬರ್ಬೇಕು. ಅಂದ್ರೆ ಅವ್ರು ಕೇಳಬೇಕು, ಇದ್ರ ಬಗ್ಗೆ ಅವ್ರು ಕೇಳಬೇಕು. ಈಗ ನೀವು ಹೇಳ್ತಿದ್ದೀರಿ ಕಾರ್ಯರೂಪಕ್ಕೆ ತರಬೇಕು, ಬರ್ರಿ ಕೆಲಸ ಮಾಡಿ ಸ್ಟ್ರೈಕ್ ಮಾಡಿ ಅಂತ ನಾವು ಕೊಡ್ತಾ ಇದೀವಿ. ಹಂಗಾದ್ರೆ ಇದು ಎಂತದ್ದು ದ್ವೇಷ ಭಾಷಣಕ್ಕೆ ಎಡೆ ಮಾಡ್ಕೊಡಲ್ವಾ? ಖಂಡಿತ ಅಲ್ಲ ಸುಮ್ಮನೆ ಆಲೋಚನೆ ಮಾಡಿ ಭಾಷೆಗಳ ಮಧ್ಯೆ ದ್ವೇಷ ಹುಟ್ಟು ಹಾಕೋದು ಒಂದು ಆಲೋಚನೆ ಮಾಡಿ ಸೃಷ್ಟಿ ಮಾಡಬಹುದು. ಎಲ್ಲೆಲ್ಲ ತಗೊಂಡು ಹೋಗುತ್ತೆ, ಅದು ಸೃಷ್ಟಿ ಆಗ್ಬೋದು. ಯಶಸ್ ಪ್ರಜಾವಾಣಿನಲ್ಲಿ ಏನ್ ಹೇಳ್ತಾರೆ, ಯಾವ ಸುದ್ದಿನ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ. ಅವ್ರದೊಂದು ಆದೇಶ ನಿವೃತ್ತ ಈ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರೋಂತ ಜಡ್ಜಸ್ ಎಲ್ಲ ಅಂದ್ರೆ ಇನ್ನು 10 ದಿನಗಳಿದೆ ಅಷ್ಟೇ. ತುಂಬಾ ಅನೇಕ ಆರ್ಡರ್ಸ್ ಗಳು ಮಾಡ್ತಾ ಇದಾರೆ. ಅದ್ರಲ್ಲಿ ತಪ್ಪು ಸರಿಗಳು ತುಂಬಾ ಇದೆ. ಅಂದ್ರೆ ಈಗ ಮಧ್ಯಪ್ರದೇಶನಲ್ಲಿ ಒಬ್ರು ಆರ್ಡರ್ ಮಾಡಿದ್ದಾರೆ. ಇನ್ನು 10 ದಿನ ಇತ್ತು ಪಾಪ ಅವ್ರು ರಿಟೈರ್ಮೆಂಟ್ ಗೆ. ಆ ಆರ್ಡರ್ ಮಾಡಿದ್ದಕ್ಕೆ ಆ ಹೋಲ್ ಹೈಕೋರ್ಟ್ ಅವ್ರ ಅಗೇನ್ಸ್ಟ್ ಆಗಿತ್ತು. ಸೊ ಅವ್ರ 10 ದಿನಗಳ ಮುಂಚೆನೆ ಅವ್ರನ್ನ ರಿಟೈರ್ಮೆಂಟ್ ಕೊಟ್ಬಿಡ್ತು. ಅಂದ್ರೆ ಕಾನೂನಿನ ಮೂಲಕ ನೋಡೋದಾದ್ರೆ ಈಗ ಆರ್ಡರ್ ಮಾಡಿ ಪಾಪ ಅವ್ರ ರಿಟೈರ್ಮೆಂಟ್ ವಯಸ್ಸಲ್ಲೂ ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಹಂಗೆ ಪರಿಗಣಿಸ್ಬೇಕು. ಹೌದು. ಬಟ್ ಇದೊಂದ್ ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ. ಯಾಕಂದ್ರೆ ಬೇಜಾರಾಗತ್ತ ಸಂಗತಿ, ಜಡ್ಜಸ್ ನ ಪಾಪ ಇನ್ನೇನ್ 62 ವರ್ಷ ಹೈಕೋರ್ಟ್ಗೆ, 65 ವರ್ಷ ಸುಪ್ರೀಂ ಕೋರ್ಟ್ಗೆ. ಸೊ ಆತರ ಇದ್ದಂಕ್ಲೆ ಅವ್ರಿಗೆ ರಿಟೈರ್ಮೆಂಟ್ ವಯಸ್ಸಲ್ಲಿ ಬೇಗ ಕೊಡ್ತಾ ಇದಾರೆ ರಿಟೈರ್ಮೆಂಟ್. ಒಳ್ಳೆ ಸುದ್ದಿ ಅಲ್ವಾ? ಹೌದು. ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ನಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ. ಯಾಕಂದ್ರೆ ಜಡ್ಜಸ್ಗೆ ಏನೇನೋ ಆಗ್ತಾ ಇರುತ್ತೆ. ಎಷ್ಟೋ ಕಡೆ ಜಡ್ಜಸ್ ಒಂದೇ, ಆಮೇಲೆ ಬೇರೆ ಹಿರಿಯ ಅಧಿಕಾರಿಗಳು ನಿವೃತ್ತಿ ಇರ್ಬೇಕಾದ್ರೆ ಹಾರ್ಶ್ ಆಗಿ ಯಾವುದೇ ಡಿಸಿಷನ್ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಎಲ್ಲಪ್ಪ ನಾಳೆ ನಿವೃತ್ತಿ ನಂತರ ಎಲ್ಲಾ ಸೌಲಭ್ಯಗಳು ಕಡಿತ ಆಗುತ್ತೆ. ಇದೇನೋ ಈ ಕೇಸ್ ಇದೇನು ಇದು ಅಬ್ಜೆಕ್ಷನ್ ಆಗುತ್ತಲ್ಲ, ಅದು ಕ್ಲಿಯರ್ ಆಗೋವರೆಗೂ ಇವ್ರು ಏನು ಇದಿಲ್ಲ, ಏನು ಪಿಂಚಣಿ ಇಲ್ಲ, ಪರಿಹಾರ ಇಲ್ಲ, ಕೊನೆಗೆ ಒದ್ದಾಡ್ಬೇಕಾಗುತ್ತೆ ಅನ್ನೋ ಭಯದಲ್ಲೂ ಇರ್ತಾರೆ. ಅದು ಕೂಡ ಆ ಥರ ಒಂದು ಜಡ್ಜ್ಮೆಂಟ್ ನಿಜವಾಗ್ಲೂ ರಾಮ ಜನ್ಮಭೂಮಿಗೆ ಕೊಟ್ರಲ್ಲ, ಅದು ನಿಜವಾಗ್ಲೂ ಐತಿಹಾಸಿಕ ಒಂದು ಇದಲ್ವಾ ಯಶಸ್? ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಅಂದ್ರೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗ್ಬಾರ್ದು ಅದು. ಹೌದೌದು ಹೌದು, ಅಲ್ಲಲ್ಲ ಯಾಕಂದ್ರೆ ಅವರು ಜಡ್ಜಸ್ ಎಲ್ಲ ಇನ್ನೇನು ಅವರು ರಿಟೈರ್ಮೆಂಟ್ stage ಅಲ್ಲೇ ಇದ್ದಿದ್ದು. ಅವರು ದೀರ್ಘವಾಗಿ ಅದನ್ನೆಲ್ಲ ಚರ್ಚಿಸಿ ಒಂದು ಐತಿಹಾಸಿಕ ಜಜ್ಮೆಂಟ್ ಅನ್ನ ಕೊಟ್ರಲ್ಲ ಅದು ಅದ್ರಲ್ಲಿ ಇವನ್ ಜಡ್ಜಸ್ ಅಲ್ಲಿ ಎಲ್ಲಾ ರಿಲಿಜಿಯನ್ಸ್ ಕೂಡ ಇದ್ರು. ಅದೇನೆ ಅದ್ರಲ್ಲಿ ತಪ್ಪೇ ಇಲ್ಲ ಇಲ್ಲ ಅಲ್ವಾ? ಅದು ನಿಜವಾಗ್ಲೂ ಒಳ್ಳೆ ನಿರ್ಣಯ, ಒಳ್ಳೆ ಜಡ್ಜ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಐತಿಹಾಸಿಕ ದಾಖಲೆಗಳು, ಮನಸ್ಸಾಕ್ಷಿ ಇವೆಲ್ಲ ಆಧರಿಸಿ ಅವ್ರು ಕೊಟ್ರು. ಈಗ ಪತ್ರಿಕೆಗಳಲ್ಲೂ ಈಗ ಕೊಡ್ತಾ ಇದಾರಲ್ವಾ, ಕೋರ್ಟ್ ಬಗ್ಗೆ ಆಗಿರ್ಬೋದು, ರಾಜಕೀಯ ಬಗ್ಗೆ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ನಿಜ. ದೇಶ ಭಾಷಣ ಅಂತ ಹೇಳಿದ್ರಲ್ವಾ, ಈಗ ಡಿಫಾರ್ಮೇಶನ್ ಸ್ಟೇಟ್ಮೆಂಟ್ಸ್, ಸೊ ಅದ್ ಬರೋದೇ ಇಲ್ಲ. ಈಗ ನೋಡಿ, ಜುಡಿಷಿಯರಿ ಒಂದು ಕ್ಲೋಸ್ ಬುಕ್, ಜನಕ್ಕೆ ಏನ್ ನಡೆಯುತ್ತೆ, ಏನ್ ಆಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ. ಅದು ಓಪನ್ ಬುಕ್ ಆಗಿರ್ಬೇಕು. ಈಗಾಗಲೇ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾ ಇತ್ತು ಜುಡಿಷಿಯರಿದು, ಅದು ಈಗ ಸ್ಟಾಪ್ ಆಗಿದೆ ಸ್ವಲ್ಪ. ಯಾಕೆ ಅದಂಗಾಗಿ ಈಗ ಓಪನ್ ಬುಕ್ ಆಗ್ಬೇಕದು. ಸೊ ಹಂಗಾಗಿ ಪತ್ರಿಕೆಗಳೇ ಅದ್ರನ್ನ ಓಪನ್ ಬುಕ್ ಮಾಡಕ್ಕೆ ಒಂದು ಸಾಧ್ಯತೆ. ಅಲ್ಲ, ನಮಗಿದು ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ನ್ಯಾಯಾಲಯ ಅಂದ್ರೆ ಏನು ಇದು ಇದೆಲ್ಲ ಸಂವಿಧಾನ ಅಂದ್ರೆ ಏನು ನಮ್ಗೆ ಗೊತ್ತಾಗ್ಬಾರ್ದು. ಮುಚ್ಚಿಟ್ಕೊಂಡ್ ಮಾಡಿದ್ರೆ ಅರ್ಥ ಮಾಡಿಸ್ಲೇಬೇಕು, ಜನಸಾಮಾನ್ಯರಿಗೆ ಏನ್ ಅರ್ಥ ಮಾಡಿಸ್ಲೇಬೇಕು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕಲಾಪಗಳು ಲೈವ್ ಆಗಿತ್ತು ಅನ್ಸುತ್ತೆ. ಹೌದು, ತುಂಬಾ ಆಯ್ತು. ಯಾಕಂದ್ರೆ ನಾವು ನೋಡಿದೀವಿ ಲೈವ್. ಮುಖ್ಯಮಂತ್ರಿಗಳ ಕೇಸ್ ಆಗೋವರೆಗೂ ಎಲ್ಲ ಲೈವ್ ಚೆನ್ನಾಗೇ ಆಯ್ತು. ಅದಾದ್ಮೇಲೆ ಇಮಿಡಿಯೇಟ್ ಅಂದ್ರೆ ಮೀಡಿಯಾದಲ್ಲಿ ಲೈವ್ ನ ಕೋರ್ಟ್ ಅಲ್ಲಿ ನಡೆಯೋ ಲೈವ್ ನ ಆಗ್ತಾ ಇದಾರೆ ಅನ್ನೋ ಕಾರಣಕ್ಕೆ ಒಂದು ನೋಟಿಸ್ ಕೊಟ್ಟು ಅದನ್ನ ಸ್ಟಾಪ್ ಮಾಡ್ಬಿಟ್ರು. ಗೊತ್ತಿಲ್ಲ ಯಾಕೆ ಏನು ಎತ್ತ. ಪ್ರಕಾಶ್ ಚಂದ್ರ, ಇನ್ನು ಬೇರೆ ಯಾವ ಸುದ್ದಿ? ಇನ್ನೊಂದು ವಿವಾದಾತ್ಮಕ ಅಂದ್ರೆ ಈ ನರೇಗಾ, ಮನ್ರೇಗಾ ಅಂತ ಏನ್ ಹೇಳ್ತಾರೆ, ಅದು ಗ್ರಾಮೀಣ ಅಭಿವೃದ್ಧಿ ಏನು ಕೃಷಿ ಇದು ಕೂಲಿ, ಆ ಯೋಜನೆ ಹೆಸರು ಬದಲಾಯಿಸಿ ವಿಬಿಜಿ ರಾಮ್ಜಿ ಮಸೂದೆ ಮಾಡಿದ್ರಲ್ಲ, ಅದು ನಿನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧದ ನಡುವೆ ಅಂಗೀಕಾರ ಆಗಿದೆ. ಯಾಕೆಂದ್ರೆ ಬಿಜೆಪಿಗೆ ಅದು ಬಹುಮತ ಇರೋದ್ರಿಂದ ಅಂಗೀಕಾರ ಇದೆ. ಪ್ರತಿಪಕ್ಷಗಳು ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು, ಮಹಾತ್ಮ ಗಾಂಧಿ ಹೆಸರು ಇರೋದನ್ನ ಯಾಕೆ ತೆಗಿಬೇಕಾಗಿತ್ತು ಅಂತ. ಅದು ಸರ್ಕಾರ ಏನು ಸಮರ್ಥನೆ ಮಾಡ್ಕೊಂಡಿದೆ. ವಿಕಸಿತ ಭಾರತ ಅನ್ನೋದು ನಾವು 2047ರಲ್ಲಿ ನಾವು ಸಾಧನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಇದು ಬದಲಾವಣೆ ಮಾಡಿದ್ದೀವಿ. ಆದರೆ ನಿನ್ನೆ ಇನ್ನೊಂದು ವರದಿ ಬಂದಿತ್ತು. ಅದರ ಪ್ರಕಾರ ಇವರು ಕೇವಲ ಹೆಸರಷ್ಟೇ ಬದಲಾವಣೆ ಮಾಡ್ಲಿಕ್ಕಾಗಲ್ಲ, ಸಾಕಷ್ಟು ದಾಖಲೆಗಳು ಬೇರೆ ಬೇರೆ ಬೇರೆ. ಈಗ ನೀವು ಏನು ಪ್ಯಾಡ್, ಲೆಟರ್ ಪ್ಯಾಡ್ ಇರ್ಬೋದು, ಸೀಲ್ ಇರ್ಬೋದು, ಆಮೇಲೆ ಬೋರ್ಡ್ ಇರ್ಬೋದು, ಬಿಲ್ಡಿಂಗ್ ಬಣ್ಣ ಇರ್ಬೋದು, ಇವಕ್ಕೆಲ್ಲ ತಗೊಂಡ್ರೆ ಈ ನಿನ್ನೆ ಅಂದಾಜಿನ ಪ್ರಕಾರ ಒಂದು 500 ಕೋಟಿವರೆಗೂ ಎಕ್ಸ್ಟ್ರಾ ಖರ್ಚಾಗುತ್ತೆ. ಕೇವಲ ನಿಮ್ಗೆ ಕಚೇರಿಯ ಬಳಕೆಯಲ್ಲಿ ಸಾಧನಗಳಿದೆಯಲ್ಲ, ವಿಶ್ವಾದ್ಯಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟಕ್ಕೆ 100 ಕೋಟಿ ಆಗುತ್ತಂತೆ. ಆಮೇಲೆ ಈ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಬಣ್ಣ ಬಳಿಯಕ್ಕೆ 200 ಕೋಟಿ ಆಗುತ್ತೆ. ಒಟ್ಟು 500 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ. ಈ ಯಾವ ಪುರುಷಾರ್ಥ, ಯಾವ ಈ ಕೇವಲ ಬದಲಾವಣೆ ಕ್ವಶನ್ ಮಾರ್ಕ್ ಇದು ಅಲ್ವಾ? ಇಷ್ಟೊಂದು ಖರ್ಚು 2047ಕ್ಕೆ ಮುನ್ಸೂಚನೆ ಮುಂದಾಲೋಚನೆ ಎಲ್ಲ ಮಾಡ್ಕೊಂಡು ಮಾಡ್ತಿದ್ದಾಗ ಖರ್ಚಾಗೇ ಆಗುತ್ತೆ ಅನ್ನೋ ಸರ್ಕಾರದ ನಿಲುವು. ಅದೇನು ಮಾಡೋಕ್ಕಾಗಲ್ಲ, ನೀವು ಒಂದು 20 ವರ್ಷದ ಇದನ್ನ ಮುಂದೆ ಇಟ್ಕೊಂಡು ನೋಡ್ಬೇಕಾಗತ್ತೆ ಅನ್ನೋ ನಿಲುವುಗಳಿರಬಹುದು. ಆಮೇಲೆ ಎಲ್ಲವೂ ಸಿಬ್ಬಂದಿ ಬದಲಾಯಿಸಬೇಕು. ಆಮೇಲೆ ಒಳಗಡೆ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ವ್ಯತ್ಯಾಸ ಮಾಡಬೇಕು. ಇಲ್ಲಿವರೆಗೆ ಏನಿದೆ ಎಲ್ಲ ಆಮೇಲೆ ಏನು ಲೆಟರ್ ಪ್ಯಾಡ್ ಇದೆಲ್ಲ ಏನಿದೆ, ಮಹಾತ್ಮ ಗಾಂಧಿ ಫೋಟೋ ಹಾಕಿರ್ತಾರೆ, ಹೌದು, ನರೇಗಾ, ಈಗ ಅದೆಲ್ಲ ತೆಗಿಬೇಕು, ಪೂರ್ತಿ ರಿಪ್ಲೇಸ್ ಮಾಡಬೇಕು. ಈ ರಿಪ್ಲೇಸ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಆಮೇಲೆ ಹೇಳುದಲ್ಲ, ಕೋಟಿಗಳ ಲೆಕ್ಕದ ಇದು ಇದರಲ್ಲಿ. ಹೌದು ಹೌದು. ನೋಡಿ, ಇನ್ನೊಂದು ಬೇಜಾರಿನ ಸಂಗತಿ ಅಂದ್ರೆ ಹಸಿ ಬಾಣಂತಿಯರು ಊರಾಚೆ. ಅದೊಂದು ಗೊಲ್ರಹಟ್ಟಿಯಲ್ಲಿ ಅನಿಷ್ಟ ಪದ್ಧತಿ, ಸಂಪ್ರದಾಯದಲ್ಲಿ ಸಂಪ್ರದಾಯ ಅಲ್ಲ, ಅದು ಅದು ಇಲ್ಲಿಟ್ರಸಿ, ಅದನ್ನ ಸರಿ ಮಾಡಬೇಕು. ಇದ್ರ ಬಗ್ಗೆ ತುಂಬಾ ಹೋರಾಟಗಳಾಗಿದೆ. ತುಂಬಾ ಜನ ಏನೋ ಅದ್ರ ಬಗ್ಗೆ ಏನು ನಿಜವಾದಂತ ಯಾಕೆ ವಾಚೆ ಹಾಕ್ಬೇಕು ಎಲ್ಲ ಕಂಪ್ಲೀಟ್ ಆಗಿ ಹೋರಾಟ ಮಾಡಿದ್ದಾರೆ. ಆದ್ರೆ ಕೆಲವರು ಇನ್ನೂ ಬಿಟ್ಟಿಲ್ಲ. ಅಮಾನವೀಯ ಇದು ಇನ್ನೂ ಬಿಟ್ಟಿಲ್ಲ. ಡಿಸಿ, ಜಿಲ್ಲಾಧಿಕಾರಿ ಮತ್ತೆ ತಹಸೀಲ್ದಾರ್ ಮಟ್ಟದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕ್ರಮ ತಗೊಂಡಿದ್ದಾರೆ. ಈ ಕೆಲವರು ತಪ್ಪಿಸಿದ್ದಾರೆ ವರದಿ ಆದ ಕೂಡಲೇ. ಅಲ್ಲ, ಸಾಕಷ್ಟು ಯಾವ ಊರಲ್ಲಿ ಅದು ಆಗಿರುತ್ತೆ? ಗೊಲ್ರಟ್ಟಿ ಅಂತೆ, ಗೊಲ್ರಟ್ಟಿ, ತುಮಕೂರ, ಇದು ತುಮಕೂರು ಹತ್ತತ್ರನೇ ಕಂದಾಚಾರ ಗ್ರಾಮದ ತಾಂದ್ರಿಗೆ. ಓಕೆ, ಇದಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಭೇಟಿ ಮಾಡಿದ್ದಾರೆ. ಕಳೆದ ಬಾರಿ ಕೂಡ ತುಮಕೂರು ಜಿಲ್ಲೆಲೇ ಅದು ಆಗಿದ್ದು. ಹೌದು ಹೌದು. ಈಗ ದಯವಿಟ್ಟು ಏನಂದ್ರೆ ಆ ಹಸಿ ಬಾಣಂತಿಯರು ಪಾಪ ಆ ಮಗು ಕಟ್ಕೊಂಡು ಈ ಚಳಿ, ಅದು ಎಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ನಾವು ಮನೆಯಿಂದ ಈಚೆ ಬರೋದಕ್ಕೆ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟು ಯಾಕಿಂತ ಅನಿಷ್ಟ ಪದ್ಧತಿಗಳು ಇನ್ನೂ ಕಂಟಿನ್ಯೂ ಆಗ್ತಾ ಇದಾವೆ? ಏನು ಅದೇ ಎಷ್ಟು ಒಂದು ತಿಂಗಳ ಊರು ಹೊರಗಡೆ ಗುಡಿಸ್ಲ ಅದಕ್ಕೋಸ್ಕರ ಕಟ್ಟಿರ್ತಾರೆ. ಗರ್ಭೆ ಬಾಣಂತಿಯರು ಸಾವು ಅಂತ ನೋಡಿ, ಫೋಟೋ ಸಮೇತ ವಿಜಯವಾಣಿನಲ್ಲಿ ಹಾಕಿದ್ದಾರೆ.
ಒಂದು ಚಿಕ್ಕ ಗುಡಿಸ್ಲು ಅಲ್ಲ ಬಾಣಂತಿಯರ್ನ ಮತ್ತೆ ಮಗುನ ಹಾಕಿದ್ರೆ ಅವು ಹೆಂಗೆ ಹೇಳಕ್ಕೆ ಡಿಸೆಂಬರ್ ಚಳಿ ಈಗ. ಹೌದು, ಅದು ಬಾಣಂತಿ ಮತ್ತೆ ಮಗು ಹೆಚ್ಚಿಗಿರ್ಬೇಕು, ತುಂಬಾ ನಿಗಾದಿಂದ ಇರಬೇಕು. ಇಂಥ ವಿಚಾರಗಳಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅದೆಷ್ಟು ಸಾಧ್ಯತೆಗಳಾಗುತ್ತೆ ಅಷ್ಟು ಬೇಗ ಅಲ್ಲಿ ಹೋಗಿ ಅಟೆಂಡ್ ಆಗಿ ಅವ್ರಿಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ಬೇಕು. ಫಸ್ಟ್ ಅಕ್ಷರದ ಕೊರತೆಯಿಂದ ಇದಾಗ್ತಾ ಇರಬಹುದು, ಫಸ್ಟ್ ಅದನ್ನ ಅವರಿಗೆ ಫುಲ್ಫಿಲ್ ಮಾಡಿ ಈ ಅನಿಷ್ಟ ಪದ್ಧತಿ ಈಜೆ ತರಬೇಕು ಅಂತ ಹೇಳಿ ನನ್ನ ಒಂದು ವಾದ ಆಗುತ್ತೆ. ಅಂದ್ರೆ ಎಜುಕೇಶನ್ ಮುಖ್ಯ ಅವ್ರಿಗೆಲ್ಲ. ಈ ಗೌರ್ಮೆಂಟ್ ಶಾಲೆಗಳು, ಅಲ್ಲಿರುವಂತ ಗೌರ್ಮೆಂಟ್ ಶಾಲೆಗಳು ಅದೆಲ್ಲ ಅಭಿವೃದ್ಧಿ ಆಗ್ಬೇಕು. ಆಕ್ಚುಲಿ ಎಲ್ಲರಿಗೂ ಒಂದು ಎಜುಕೇಶನ್ ಅವಕಾಶ ಸಿಗ್ಬೇಕು ಅಂದ್ರೆ ನಿಜ ನೀವು ಹೇಳ್ತೀರ ಸರ್. ಮೂಢನಂಬಿಕೆ ಅನ್ನೋದೇನಿದೆ ಜನಗಳಲ್ಲಿ, ಅದು ಒಳ್ಳೆ ಶಿಕ್ಷಣ ಇದ್ರೆ ಮೂಢನಂಬಿಕೆ ಹೋಗುತ್ತೆ. ಅದರಲ್ಲೂ ಕೂಡ ನಮ್ ದುರಂತ ಅಂದ್ರೆ ಎಲ್ಲ ಹಿಂದುಳಿದ ಇದು ಮೇಲ್ವರ್ಗದ ಸಮುದಾಯಗಳಲ್ಲಿ ಆಗ್ತಾ ಇಲ್ಲ ಪಾಪ. ಹಿಂದುಳಿದವ್ರದೇ ಅವ್ರು ಸರಿಯಾದ ಎಜುಕೇಟ್ ಮಾಡ್ತಾ ಇಲ್ಲ, ಸರಿಯಾದ ಮಾರ್ಗದರ್ಶಕರಿಲ್ಲ ಅವ್ರ ಸಮುದಾಯಗಳಲ್ಲಿ. ಇದರಿಂದಾನೇ ಈ ತೊಂದರೆ ಆಗಿರೋದು ಅಂತ ನನ್ನ ಅಭಿಪ್ರಾಯ. ರೈತರ ಬಗ್ಗೆ ಮಾತಾಡೋದಾದ್ರೆ, ರೈತರ ಬೆಳೆಗೆ ಬೇಕಾದ ಕಿರು ಆಹಾರ ಉದ್ದಿಮೆ, ನೋಡಲ್ ಏಜೆನ್ಸಿಯಿಂದ ಕೆಪೆಕ್ ಕಾರ್ಯನಿರ್ವಹಣೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಇದನ್ನ ಸೆಮಿನಾರ್ ನಡೆದಿದೆ. ಅದರಲ್ಲಿ ಈ ತರ ಎಲ್ಲ ನಡೀತಾ ಇದೆ. ಸೊ ರೈತರ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೌದು ನಡೀತಾ ಇದೆ. ಅದು ಆಕ್ಚುಲಿ ಇದು ನಿಜವಾಗಿಯೂ ಕೆಪೆಕ್ ಏನು ಮಾಡ್ತಾ ಇದೆ, ಹೌದು ನಿಜವಾಗಿ ಇದು ಒಳ್ಳೆ ಬೆಳವಣಿಗೆ. ಇದಕ್ಕೆ ಅವರು ಸಾಲ ಕೊಡ್ತಾರೆ. ಈಗ ನೀವೇನಾದ್ರೂ ಮಸಾಲೆ ಐಟಮ್ಸ್ ನೀವು ಮಾಡ್ಬೇಕು, ರೈತರೇ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಸಾಲ ಕೊಡ್ತಾರೆ. 25 ಲಕ್ಷ, ಬಹುಶಃ 25 ಲಕ್ಷ ಅನ್ಸುತ್ತೆ, ಅಥವಾ 15-25 ಲಕ್ಷ ಕೊಡ್ತಾರೆ. ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಅಂದ್ರೆ ಇಲ್ಲಿ ನೀವು ಬೆಳೆದಿರ್ತಕ್ಕಂತ ಬೆಳೆಗಳನ್ನೇ ಅದನ್ನೇ ಉಪಯೋಗಿಸ್ಕೊಂಡು ನೀವು ಬೈ ಪ್ರಾಡಕ್ಟ್ಸ್ ಅಂತ ಕರಿತೇವೆ ನಾವು, ಅದನ್ನ ಮಾಡಿ ಅದನ್ನ ಮಾಡಿ ಅದರಿಂದ ನೀವು ಆರ್ಥಿಕವಾಗಿ ಸಬಲತೆಯನ್ನ ಕಾಣಬಹುದು. ಈಗ ನೀವೇ ಒಂದಷ್ಟು ಜನಕ್ಕೆ ಅಲ್ಲಿ ಕೆಲಸ ಕೊಟ್ಕೋಬಹುದು. ಈಗ ಕಿರು ಅದು ನಿಜ, ಇದು ತುಂಬಾ ಒಳ್ಳೆ ಯೋಜನೆ ಇದೆ. ಯಾರ್ಯಾರು ನಿಜವಾಗಿಯೂ ಈಗ ಫಾರ್ ಎಕ್ಸಾಂಪಲ್ ಎಣ್ಣೆ ಘಟಕ ಮಾಡ್ಕೊಡಿ, ಶೇಂಗಾ ಎಣ್ಣೆ ಘಟಕ ಮಾಡ್ಕೊಳ್ಳಿ. ನೀವೇ ಶೇಂಗಾ ಬೆಳಿತೀರಿ, ಓಕೆನಾ? ನೀವೇ ಬೆಳೆದು ಯಾಕೆ ಇನ್ನೊಬ್ರು ಕೊಡ್ತೀರಾ? ನೀವೇ ಎಣ್ಣೆ ಮಾಡಿ, ನಿಮ್ಗೆ ಇಂಡಿ ಉಳ್ಕಂತ ಅದ್ರಲ್ಲಿ ನಿಮ್ಗೆ ನೇರವಾಗಿ ನೀವೇ ಅದು ಇವತ್ತಿನ ಸ್ವಲ್ಪ ಏನೋ ಈಗ ಸ್ವಲ್ಪ ಅಡಿಗೆ ಎಣ್ಣೆ ಬಗ್ಗೆ ಎಲ್ರಿಗೂ ಒಂದಷ್ಟು ಇದು ಏನೋ ಮಾಹಿತಿ ಇರೋದ್ರಿಂದ, ಯಾರು ಜಾಗೃತಿ ಇರೋದ್ರಿಂದ, ಯಾರು ಮಾರುಕಟ್ಟೆ ದೊರೆತಕ್ಕಂತ ಎಣ್ಣೆನ ತುಂಬಾ ಜನ ಉಪಯೋಗಿಸೋದಕ್ಕೆ ಹಿಂದೇಟ್ ಆಗ್ತಾ ಇದಾರೆ. ಅಂತ ಸಂದರ್ಭದಲ್ಲಿ ನೀವೇ ಬೆಳೆದಂತ ಶೇಂಗಾ, ಅಥವಾ ಒಂದ್ 5 ಜನ ರೈತರು ಸೇರ್ಕೊಳ್ಳಿ, ನೀವು ಒಬ್ಬರೇ ಮಾಡೋ 5 ಜನ ಸೇರ್ಕೊಳ್ಳಿ. 5 ಜನ ನೀವು ಬೆಳೀತಾ ಇರತಕ್ಕಂತ ಶೇಂಗಾನೆ ಇರ್ಬೋದು, ಕುಸುಬೆ ಇರ್ಬೋದು, ಯಾವುದೇ ಎಣ್ಣೆ ಬೀಜಗಳನ್ನ, ಸೂರ್ಯಕಾಂತಿ ಯಾವ್ದೇ ಬೆಳೆದಿರ್ತ ನೀವು ಮಾಡಿ ನೀವೇ ಒಂದು ಘಟಕನ ಹಾಕಿ ಅದರಿಂದ ನೀವು ಹೆಚ್ಚು ಲಾಭ ಮಾಡಿ ಅನ್ನೋದು ನೋಡಿ. ಅದೇ ವಿಜಯವಾಣಿನಲ್ಲಿ ಇಡೀ ಒಂದು ದೊಡ್ಡ ಪುಟಾಣಿ. ಆಮೇಲೆ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೈಟೆಕ್ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದಾರೆ. ರಾಮನಗರದಲ್ಲಿ ತೆಂಗು ಸಂಸ್ಕರಣೆ ಒತ್ತು ಕೊಟ್ಟಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಒಂಥರ ಡೆವಲಪ್ಮೆಂಟಲ್, ವಿಶೇಷ ಗ್ರಾಮೀಣ ಅಭಿವೃದ್ಧಿಗೆ ಅದು ಪೂರಕ ಇದೆ. ಆಮೇಲೆ ನೀವು ರವಿ ಅವರು ಹೇಳಿದಾಗ ಎಷ್ಟೋ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮಾಹಿತಿನೇ ಇಲ್ಲ. ಈಗ MSME ಇರ್ಬೋದು, ಸಣ್ಣ ಉದ್ಯಮಗಳ ನೆರವು ಇರ್ಬೋದು, ಈಗ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಯಾವುದೇ ರೈತರಿಗೆ ಈಗ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಕೃಷಿ ಅಧಿಕಾರಿಗಳು ಆ ಮಟ್ಟದಲ್ಲಿ ಇನ್ನೂ ಪ್ರಚಾರ ಕಾರ್ಯ ಕೊಡ್ತಾ ಇರೋದು ಸಾಕಾಗ್ತಾ ಇಲ್ಲ. ಇವರು ಏನ್ ಮಾಡ್ತಾರೆ, ಈಗ ಇವಾಗ ನಮಗೆ ಈ ವರ್ಷದ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಹೌದು, ಇವು ಮಾರ್ಚ್ ತನಕ ಯೋಚನೆ ಮಾಡಲ್ಲ. ಮಾರ್ಚ್ ದುಡ್ಡು ವಾಪಸ್ ಹೊಟ್ಟೋಗುತ್ತಲ್ಲ, ಸರಿ, ಅವಾಗ ಇವರು ಅರ್ರಿಬಿರಿ ಎದ್ದಾಡ್ತಾರೆ ಮೇಲಕ್ಕೆ. ಅವಾಗ ಫಿನಾನ್ಸಿಯರ್ ಕ್ಲೋಸ್ ನಮ್ದೇನು ಈ ಸರಿನು ಶೂನ್ಯ, ನಮ್ದೇನು ಸಾಧನೆ ಇಲ್ಲ ಅನ್ನೋದು ಅವಾಗ ಅವರು ಎಚ್ಚೆತ್ತ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಆಧಾರಿತ ಉದ್ಯಮಗಳ, ಸಣ್ಣ ಉದ್ಯಮಗಳ ಸ್ಥಾಪನೆ ಬಹಳಷ್ಟು ಅವಕಾಶ ಇದೆ. ಸೊ ಅದರಿಂದ ರೈತರ ಬದುಕು ಹಸನಾಗುತ್ತೆ. ಆದ್ರೆ ಈಗ ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡೋದ್ರಿಂದ ಪ್ರಥಮವಾಗಿ ಹಳ್ಳಿಯಿಂದ ರೈತರು ಗುಳೆ ಹೋಗೋ ತಪ್ಪುತ್ತೆ. ಅದಕ್ಕೆ ತಕ್ಕಂತೆ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ದಯವಿಟ್ಟು ಈ ನಿಟ್ಟಿನಲ್ಲಿ ಪ್ರಗತಿಪರ ರೈತರಾಗಿರ್ಬೋದು, ಅಥವಾ ಯಾವ್ದೋ 4 ಜನ ರೈತರು ಸೇರ್ಕೊಂಡು ಇವೆಲ್ಲ ನೀವು ಅನುಕೂಲ ಪಡೆದ್ರೆ ನೀವು ಸುಭಿಕ್ಷವಾಗಿರ್ಬೋದು ಅಂತ ನನ್ನ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಹಾಸಿಗೆ ಹಿಡಿದ ಮಗನ ದಯಾಮರಣ ಕೋರಿ ಸುಪ್ರೀಂ ಕೋರ್ಟ್ಗೆ ತಂದೆ ಪತ್ರ, ಅರ್ಜಿ ಸಲ್ಲಿಸಿದ್ದಾರೆ ಆಲ್ರೆಡಿ. ಅಂದ್ರೆ ಮಗ ಹಾಸಿಗೆ ಹಿಡಿದಿದ್ದಾನಲ್ಲ ಪಾಪ. ಯಾವ ರಾಜ್ಯದದು? ಇಲ್ಲೇ ಈಗ 2013ರಲ್ಲಿ ಕಟ್ಟಡದಿಂದ ಬಿದ್ದ್ಬಿಟ್ಟಿದ್ದಾರೆ ಅವರು. ಯಾವ ಊರು? ನವದೆಹಲಿದು.
ಡೆಲ್ಲಿಲಿ ಅಲ್ಲ ಆ ಥರದ್ದು ತುಂಬಾ ಇರುತ್ತೆ. ದಯಾಮರಣವನ್ನ ಕೋರಿ ನೋಡಕ್ಕಾಗಲ್ಲ ಅವ್ರು ನಳ್ತಾ ಇರೋದು. ಹೌದು, ಇನ್ನೇನ್ ನಮ್ಮಪ್ಪ ಅವರು ವಾಪಸ್ ರಿಕವರ್ ಆಗಲ್ಲ ಅಂತ ಒಂದ್ ಕಾರಣ ಇದ್ರೆ ಏನು ಮಾಡಕ್ಕಾಗಲ್ಲ. ಹೌದು, ನಿಜ. ಈಗ ಎಷ್ಟೋ ಕಡೆ ಕೂಡ ಈ ಸಾವು ಬದುಕಿನ ನಡುವೆ ಹೋರಾಟ ಮಾಡೋ ವೆಂಟಿಲೇಷನ್ ಅಲ್ಲಿ ಇಡ್ತಾರೆ. ಈಗ ಈ ರಿಕವರಿ ಆಗಲ್ಲ, ಎಲ್ಲ ಅಂಗಾಂಗಗಳು ನಿಧಾನ ನಿಷ್ಕ್ರಿಯ ಆಗ್ತಿದೆ ಡಾಕ್ಟ್ರೇ ಹೇಳ್ಬಿಡ್ತಾರೆ. ಯಾಕಂದ್ರೆ ಇನ್ನ ಆಸೆ ಕೈ ಬಿಡಿ. ಸೊ ಅನಿವಾರ್ಯ ಆಗಿ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಆದ್ರೆ ಇದ್ರಲ್ಲಿ ಕೂಡ ಮಾನವೀಯ ನೋಡ್ತಾ ಒಂದು ಜೀವನ ಕಳ್ಕೊಳಕ್ಕೆ ಹೇಗೆ ಕೋರ್ಟ್ ಕೂಡ ಅದು ಬಹಳ. ಎಲೆಕ್ಷನ್ ಟೈಮ್ ನಲ್ಲಿ ಜಪ್ತಿ ಮಾಡ್ತಾರಲ್ಲ, ಹೌದು, ಈ ಜಪ್ತಿ ಮಾಡೋ ಇವತ್ತಿನ ಬೆಂಗಳೂರು ಕನ್ನಡಪ್ರಭದಲ್ಲಿ ಬಂದಿದೆ. ಯಾವಾಗ ಮೊನ್ನೆ 2018 ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ 7,276 ಸೀರೆಗಳನ್ನ ಜಪ್ತಿ ಮಾಡಿದ್ದಾರೆ. ಸರಿ, ಅದಿನ್ನೂ ಹಾಗೆ ಉಳಿದಿತ್ತು. ಈಗ ಅದನ್ನ ಹರಾಜ್ ಹಾಕುವಂತ ಇದಕ್ಕೆ ಇವತ್ತೇ ಅನ್ಸುತ್ತೆ ಬಹುಶಃ 24ನೇ ತಾರೀಕು ಹರಾಜ್ ಹಾಕ್ತಾ ಇದ್ದಾರೆ. ಹರಾಜ್ ಹಾಕಿ ಬಂದಂತ ಹಣವನ್ನ ಸಮಾಜ ಕಾರ್ಯಗಳಿಗೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು ಅನ್ನೋಂತ ಈ ನಮ್ಮ ಪೊಲೀಸ್ನವರು ಇದನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಅಲ್ಲ, ಇದೆಲ್ಲ ಮಾಡ್ತಾರೆ. ಆದ್ರೆ ಇವರು ಮದ್ಯನ ವಶಪಡಿಸ್ಕೊಳ್ತಾರಲ್ಲ, ಅದನ್ನ ಮರು ಮಾರಾಟ ಮಾಡೋದಿಲ್ಲ, ಅದನ್ನ ನಾಶಪಡಿಸ್ಬೇಕು. ನಿಜವಾಗ್ಲೂ ಈ ತರ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅನ್ನೋದು. ಹೌದು. ಇನ್ನೊಂದು ವಿಷಯ, ಡಾಲರ್ ಎದುರು 18 ಪೈಸಾ ರೂಪಾಯಿ ಮೌಲ್ಯ ಏರಿಕೆ ಆಗಿದೆ. ರೂಪಾಯಿ ಮೌಲ್ಯ ಸ್ವಲ್ಪ ಚೇತರಿಕೆ ಆಗಿದೆ. 18 ಪೈಸಾ ನಮ್ಮ ಇದು ಬರೀ 18 ಪೈಸಾ ಇಂಡಿಯನ್ ರುಪೀಸ್ ಅಲ್ಲಿ ಅದೊಂದು ಚೂರು ಏರಿಕೆ ಆಗಿದೆ ಅಂತ ಸ್ವಲ್ಪ ಸಣ್ಣ ಆಶಾದಾಯಕ ಜಾಗತಿಕ ಪರಿಸ್ಥಿತಿ ಅನುಗುಣವಾಗಿ ಅದು ಏರಿಳಿತ ಆಗುತ್ತೆ. ಆಮೇಲೆ ಈಗ 91 ರೂಪಾಯಿವರೆಗೂ ಹೋಗಿತ್ತು. ಅದು ಪಾಪ ಅದೆಲ್ಲ ಎಫೆಕ್ಟ್ ಆಗೋದು ಈಗಾಗಲೇ ವಿದೇಶದಲ್ಲಿ ಇರ್ತಾರಲ್ಲ, ಇಂಡಿಯಾದಿಂದ ಹೋಗಿ ಎಜುಕೇಶನ್ ಮಾಡೋರು ಅಥವಾ ಏನೋ ಒಂದು ಕೋರ್ಸ್ ಮಾಡ್ತಾ ಇರ್ತಾರೆ, ಆ ಸ್ಟೂಡೆಂಟ್ಸ್ ಗಳಿಗೆ ಬಹಳ ತೊಂದರೆ ಆಗುತ್ತೆ. ಇಂಡಿಯನ್ ಕರೆನ್ಸಿಗೂ ಡಾಲರ್ಸ್ಗೂ ಸಖತ್ ಡಿಫ್ರೆನ್ಸ್ ಇದೆ. ನಾವ್ ಇಲ್ಲಿಂದ ಅವ್ರಿಗೆ 80 ಲಕ್ಷ ಹಾಕಿದ್ರೆ ಅಲ್ಲಿ ಅದು ತುಂಬಾ ಕಡಿಮೆ ಆಗಿ ಅಂದ್ರೆ ಒಂದ್ 5 ಲಕ್ಷನ ಏನೋ ಸಿಗುತ್ತೆ ಈ ತರ. ಬಟ್ ಅಲ್ಲಿ ದುಡ್ದವ್ರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಅಲ್ಲಿ ಖರ್ಚು ಅಷ್ಟೇ ಇರುತ್ತೆ ಪಾಪ ಅವ್ರಿಗೆ. ಅದು ಇದ್ದಿದ್ದೆ. ಮುಂದಿನ ಸುದ್ದಿಗಳನ್ನು ನೋಡ್ತಾ ಹೋದ್ರೆ, ಗೃಹ ಇಲಾಖೆ 3,600 ಪೊಲೀಸರ ನೇಮಕಾತಿಯನ್ನ ಕೈಗೆತ್ತಿಕೊಂಡಿದೆ. ಹಾಗೆ ಶಿಕ್ಷಣ ಇಲಾಖೆ ಈ ವರ್ಷದೊಳಗೆ ನಾವು ಅಂದ್ರೆ ಅಕಾಡೆಮಿಕ್ ಅಂದ್ರೆ 26ನೇ ಮಾರ್ಚೋ ಏಪ್ರಿಲ್ ಏನೋ ಇರುತ್ತಲ್ಲ ಅವ್ರದ್ದು ಇಯರ್ ಎಂಡಿಂಗ್ ಏನೋ, ಆ ಟೈಮ್ ಒಳಗೆ 11,000 ಶಿಕ್ಷಕರ ನೇಮಕವನ್ನ ನಾವು ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇದು ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ದಾಗ ಏನು ಶಾಲೆಗಳನ್ನ ಮುಚ್ಚೋದಕ್ಕೆ ಇದೆ ನೋಡಿ. ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ನಿನ್ನೆ ಶಾಲೆ ಮುಚ್ಚೋದಕ್ಕೆ ಇವತ್ತು 11,000 ಜನ ನಾವು ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಅಂದ್ರೆ ಸಂಬಳ ಕೊಡಕ್ಕೆ ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತಾರೆ ಮಧು ಬಂಗಾರಪ್ಪ ಅವರು. ಯಾವುದೇ ಕಾರಣಕ್ಕೂ ಒಬ್ಬ ವಿದ್ಯಾರ್ಥಿ ಇದ್ರು ನಾವು ಶಾಲೆ ಮುಚ್ಚಲ್ಲ. ಅಲ್ಲ, ಇದಕ್ಕೆ ನೋಡಿ, ನಮಗ್ ಗೊತ್ತಿಲ್ಲ ಇವ್ರೇನು ಅಂಕಿ ಅಂಶಗಳು ಏನ್ ಕೊಡ್ತಾರೆ ಗೊತ್ತಿಲ್ಲ. ಉರ್ದು ಶಾಲೆಗಳನ್ನ ಮಾಡ್ಲಿಕ್ಕೆ 400 ಕೋಟಿ ಬಜೆಟ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇದರಲ್ಲಿ ಇವ್ರಿಗೆ ಮೇಷ್ಟ್ರುಗಳನ್ನ ಸೇರ್ಸ್ಕೊಳಲ್ಲ, ವಿದ್ಯಾರ್ಥಿಗಳಿಗೆ ಅದೇನೋ ಮುಚ್ಚೋ ಯೋಜನೆಗಳು ಹಾಕ್ತಾರೆ. ನಾವು ಅವ್ರನ್ನ ಇದ್ ಮಾಡಕ್ ಆಗಲ್ಲ, ನಾವ್ ಹತ್ರ ಕಾಸಿಲ್ಲ ಅಂತ. ಈ ಕಳೆದ ಒಂದು 5-6 ಬಜೆಟ್ನ ಗಮನಿಸಿ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇರೋ ಅನುದಾನ ದಿನೇ ದಿನೇ ಕಡಿಮೆ. ಖಂಡಿತ. ಯಾಕಂದ್ರೆ ಅದು ಬಿಟ್ಟು ಬೇರೆ ಈಗಂತೂ ನಮ್ ಗ್ಯಾರಂಟಿಗಳಿಗೋಸ್ಕರ ಕೊಡ್ಲೇಬೇಕಾ, ಹೀಗಾಗಿ ಬೇರೆ ಕ್ಷೇತ್ರಗಳು ಎಷ್ಟು ಕಡಿಮೆ ಆಗುತ್ತೆ. ಶಿಕ್ಷಣ ಇಲಾಖೆನ ಮುಚ್ಚಿಬಿಟ್ಟು ಒಂದು ಬೋರ್ಡ್ ನೇತಾಕ್ಬಿಟ್ಟು ಗ್ರಾಮೀಣ ಪ್ರದೇಶ ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಬಹುತೇಕ ಕಟ್ಟಡಗಳು ದುರಸ್ತಿ ಆಗಬೇಕು, ಪಾಳು ಬೀಳ್ತವೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶೋಚನೀಯ ಪರಿಸ್ಥಿತಿಗಳು. ಅವಾಗ್ಲೇ ಅಷ್ಟೇ ನೀವು ಓದಿದ್ರಿ ಪ್ರೆಗ್ನೆಂಟ್ ಹಿಂಗಾಯ್ತು. ಕಾರಣನೇ ಸರ್ಕಾರ ಒಂದ್ ಕಡೆ, ಯಾಕಂದ್ರೆ ಈ ಗವರ್ಮೆಂಟ್ ಶಾಲೆಗಳಿಗೆ ಅಭಿವೃದ್ಧಿ ಮಾಡಲ್ಲ,
ಕರೆಕ್ಟ್ ಆಗಿ ಟೀಚರ್ಸ್ ನಲ್ಲಿ ಎಂಪ್ಲಾಯ್ಮೆಂಟ್ ಮಾಡಲ್ಲ. ಈ ವಿಚಾರದಿಂದನೇ ಆಗ್ತಾ ಇರೋದು. ಅಲ್ಲಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ತುಂಬಾ ಆಗ್ಬೇಕು. ಅಲ್ಲಿ ಜನ ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ, ಆದ್ರೆ ಅವ್ರಿಗೆ ಸರಿಯಾದ ಒಂದು ಇದಿಲ್ಲ. ನೋಡಿ, ಆ ಮೇಷ್ಟ್ರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಜಾತಿ ಗಣತಿ, ಆ ಗಣತಿ, ಈ ಗಣತಿ ಎಷ್ಟು ನೆನಗುದಿಗೆ ಬಿದ್ದೋಯ್ತು, ಅದೆಷ್ಟು ಕೋಟಿ ವೇಸ್ಟ್ ಆಗೋಯ್ತು. ಖಂಡಿತವಾಗಿ ಶಾಲಾ ಶಿಕ್ಷಕರು ಏನಂದ್ರೆ ಬಿಸಿಯೂಟ ತಯಾರು ಮಾಡ್ಲಿಕ್ಕೆ ಅವ್ರನ್ನ ಮಾಡಿ ಅದು ಬೇರೆ, ಅದನ್ನೇ ಬಿಸಿಯೂಟ ತಯಾರು ಮಾಡ್ತಾರೋ ಇವರು ಅಡುಗೆ ಲೆಕ್ಕ ಬರೆದಿರಬೇಕು. ಯಾವ ಊಟ ಎಷ್ಟೆಷ್ಟು ಹೋಯ್ತು, ಎಷ್ಟು ಮೊಟ್ಟೆ ಕೊಟ್ವಿ, ಎಷ್ಟು ಎಲ್ಲವೂ ನೋಡ್ಕೋಬೇಕು ಇವರು. ಅಲ್ಲ, ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ತುಂಬಾನೇ ಕೆಲಸ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಒಂದು ಅಸಹ್ಯವಾಗಿ ಬಿಹೇವ್ ಯಾವ ಪೋಷಕರು ಕೂಡ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರ್ಸಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಅಭಿವೃದ್ಧಿ ಮಾಡಿಲ್ಲ ಈ ಅವ್ಯವಸ್ಥೆಗಳು. ನಾವು ತಿನ್ನೋ ಊಟದಲ್ಲಿ ಹುಳ ಕೊಡ್ತೀವಿ ಅಂತ ಅಂದ್ರೆ ಆಲೋಚನೆ ಮಾಡಿ, ಅದು ಮಕ್ಕಳಿಗೆ ನಿಜವಾಗ್ಲೂ ಸರ್ಕಾರಿ ಶಾಲೆಗಳು ಮಾದರಿಯಾಗಿರೋದು ಸೌತ್ ಕೆನರಾ ಕಡೆ ಮಾತ್ರ. ಅಲ್ಲಿ ಇವತ್ತು ತುಂಬಾ ಬ್ರಿಲಿಯಂಟ್ ಆಗಿ ಓದ್ತಿರೋ ಮಕ್ಕಳು, ಅಲ್ಲಿ ಶಾಲೆಗಳು ತುಂಬಾ ತುಂಬಾ ಅಚ್ಚುಕಟ್ಟಾಗಿವೆ, ತುಂಬಾ ನೋಡ್ಲಿಕ್ಕೆ ಸಂತೋಷ ಆಗ್ತಿದೆ ಸೌತ್ ಕೆನರಲ್ಲಿ. ಇನ್ನು ಮಿಕ್ಕಿದ ಎಲ್ಲಾ ಇಡೀ ಕರ್ನಾಟಕದಲ್ಲಿ ಅಳವಡಿಸಿದಂತ ರಾಜಕೀಯದವ್ರ ಮಕ್ಳು ಯಾರು ಓದ್ತಾ ಇದಾರೆ ಗೌರ್ಮೆಂಟ್? ಯಾರು ಓದಲ್ಲ, ಎಲ್ಲ ವಿದೇಶ. ಹೌದು. ಹಿಂದೆ ಕಳೆದ ಇತ್ತೀಚೆಗೆ ಒಂದು 2-3 ವರ್ಷದ ಹಿಂದೆ ನೋಡಿ, ನಾನು ಅದನ್ನೇ ಹೇಳ್ತೀನಿ, ಸಾರಿ, ಗಣತಿ ಕಾರ್ಯಕ್ಕೆ ಶಿಕ್ಷಕರ ಬಳಕೆ ಬೇಡ. ಖಂಡಿತ ಒಳ್ಳೆ ಸುಮ್ಮನೆ ಅದನ್ನ ನೋಡಿರ್ಲಿಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ ಬೇಕಿಲ್ಲ. ಅದು ನೋಡಿ, ಇದು ಇಮಿಡಿಯೇಟ್ ಆಗಿ ನೋಡಿದಾಗ ಇದೇ ಕಣ್ಣಿಗೆ ಬೀಳುತ್ತೆ. ಈ ಗಣತಿ ಕಾರ್ಯಕ್ಕೆ ಶಿಕ್ಷಕರ ಬಳಕೆ ಬೇಡ. ಖಂಡಿತವಾಗಿಯೂ. ಈಗ ಗಣತಿ, ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲ ಇದು ಏನು ಈ ಆಧಾರ್ಗೆ, ಇನ್ನೊಂದಕ್ಕೆ ಎಲ್ಲಕ್ಕೂ ಅವರೇ. ಆಮೇಲೆ ಹಿಂದೆ ಕೊರೋನಾಗೂ ಕೂಡ ಇದನ್ನ ಸಮೀಕ್ಷೆಗೆ ಅವ್ರನ್ನೇ ಕಳಿಸ್ತಿದ್ರು. ಅಂದ್ರೆ ಅವ್ರು ತಮ್ಮ ಕೆಲಸ ಬಿಟ್ಟು ಉಳಿದ ಕೆಲಸಕ್ಕೆ ತೊಡಗಿಸ್ತಿದ್ರು. ಹೀಗಾಗಿ ಅದು ಒಂದು ಹಂತದ ಸರ್ಕಾರ ಹಂತದಲ್ಲಿ ಆಗಿದೆ. ಎರಡನೇದು ಏನಾಗಿದೆ ಸಮಸ್ಯೆ ಅಂದ್ರೆ, ಈಗ ಇದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಒಂದು ಶಾಲೆಗೆ 5-6 ಸಬ್ಜೆಕ್ಟ್ಗೆ ಒಬ್ಬ ಶಿಕ್ಷಕರು ಇರ್ತಾರೆ. ಹೌದು. ಒಬ್ಬ ಶಿಕ್ಷಕರು ಅಷ್ಟು ವಿಷಯಗಳನ್ನ ಹೇಗೆ ಬೋಧಿಸ್ತಾರೆ? ಇದು ಬಗ್ಗೆ ಎಲ್ಲ ಯಾರು ನಿಗಾ ವಹಿಸ್ಬೇಕು ಅಥವಾ ಯಾರು ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಹೇಳಿದಾಗೆ ನೋಡಿ, ಈಗ ಬಹುತೇಕ ದಕ್ಷಿಣ ಕರ್ನಾಟಕ ಇರ್ಬೋದು, ಈ ಭಾಗದಲ್ಲಿ ಮೈಸೂರು ಪ್ರಾಂತ ಇರ್ಬೋದು, ಮಂಗಳೂರು, ಕರಾವಳಿ, ಬೆಂಗಳೂರು ತಕ್ಕ ಮಟ್ಟಿಗೆ ಸ್ವಲ್ಪ ಎಜುಕೇಶನ್ ಇದೆ. ಅದೇ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಸರಿಯಾಗಿ ಗಮನಿಸೋರೇ ಇಲ್ಲ. ಇನ್ನೊಂದು ಸುದ್ದಿ ತುಂಬಾ ಚೆನ್ನಾಗಿ, ಕಂಟೋನ್ಮೆಂಟ್ ಬಳಿ ಮರ ಕಡಿಯದಂತೆ ಹೈಕೋರ್ಟ್ ಆದೇಶ. ಸೊ ಇಲ್ಲಿ ಒಂದು ಎಷ್ಟು ಎಕರೆ ಜಮೀನಿದೆ? 8 ಎಕರೆ ಕಂಟೋನ್ಮೆಂಟ್ ಹತ್ರ ಒಂದು ಜಮೀನಿತ್ತು. ಅಲ್ಲಿ ಸುಮಾರು 371 ಮರ. ಈ ಜಾಗಕ್ಕೆ ಜೀವ ವೈವಿಧ್ಯ ತಾಣ ಅಂತ ಕೂಡ ಅರಣ್ಯ ಇಲಾಖೆ ಅದನ್ನ ರಿಸರ್ವ್ ಮಾಡಿ. ಆದ್ರೆ ಇವಾಗ ಅಭಿವೃದ್ಧಿ ನೆಪದಲ್ಲಿ ಆ ಗೌರ್ಮೆಂಟ್ ಜಾಗನ ಖಾಸಗಿಯವರಿಗೆ ಮಾಡ್ಕೊಡ್ತಾರೆ ಪರಭಾರೆ ಮಾಡೋಕೆ. ಇದೆಲ್ಲ ಅವ್ಯಾಹತವಾಗಿ ನಡೀತಾ ಇರುತ್ತಪ್ಪ. ಇವೆಲ್ಲ ಎಷ್ಟು ಇದು ಅಂದ್ರೆ, ನೀವು ಮರನೇ ಇಲ್ಲದೆ ಇದ್ರೆ ಮಳೆ ಎಲ್ಲಿಂದ ಬರುತ್ತೆ? ನಾವು ಉಸಿರಾದಕ್ಕಾದ್ರೂ ಗಾಳಿಗಾದ್ರೂ ಮಾಡುವ ಎಲ್ಲ ಅಭಿವೃದ್ಧಿ ಕಾರ್ಯಗಳು. ಇನ್ನೊಂದು SC ಒಳ ಮೀಸಲಾತಿಗೆ ವಿಧಾನಸಭೆ ಒಪ್ಪಿಗೆ ಕೊಟ್ಟಿದೆಯಂತೆ. ಪ್ರಕಾಶ್ ಚಂದ್ರ 17% ಒಳ ಮೀಸಲಾತಿ ಕೊಡಬೇಕು ಅಂತ ಏನು ಪ್ರಪೋಸಲ್ ಇದೆ, ಅದು ಕೊಟ್ಟಿದೆ. ಈಗ ಅದು ಕೂಡ ಒಳ ಮೀಸಲಾತಿ, ಅದು ಸಾಧಕ ಬಾಧಕಗಳು ಬೇರೆ ಜಾತಿ ಸಮುದಾಯಗಳಿಗೆ ಅನ್ಯಾಯವಾಗದೇ ಇರೋಂಗೆ ಒಂದು ಸರಿಯಾದ ಸೂತ್ರ ಅಥವಾ ಮಾರ್ಗದರ್ಶಿ ಸೂತ್ರ ರೂಪಿಸಬೇಕಾಗುತ್ತೆ. ಸರಿ. ಇಲ್ಲ ಅಂದ್ರೆ ಬೇರೆ ಸಮುದಾಯಗಳು ಅದ್ರ ರುಚಿಗೆ ಹೇಳ್ತವೆ. ಇಂಟ್ರೆಸ್ಟಿಂಗ್ ಇದೆ. ಪೋಷಕರ ಯೋಜನೆ ಈಗಾಗಲೇ ಕೇಳ್ತಾ ಇದ್ವಿ. ಅಂದ್ರೆ ತಂದೆ ತಾಯಿನ ಹೇಗ್ ನೋಡ್ಕೋಬೇಕು ಆ ತರದೊಂದು ಯೋಜನೆ ಬಂದಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ತಂದಿರೋದು. ಈಗಾಗ್ಲೇ ಅದು ಮಾನ್ಯ ಹೈಕೋರ್ಟ್ಗೆ ಹೋಗಿತ್ತು ವಿಷಯ. ಈಗ ಅವ್ರು ಹೇಳಿದ್ದಾರೆ, ಸೂಚಿಸಿ ನೀವು ಏನಿದೆ ಅದನ್ನ ರಿಲೀಸ್ ಮಾಡಿ, ನಾವು ಅದಕ್ಕೆ ಏನ್ ಸೂಚನೆ ಕೊಡ್ಬೇಕು ಅದನ್ನ ನಾವು ಕೊಡ್ತೀವಿ. ಅಂದ್ರೆ ಸ್ವಯಂ ಅರ್ಜಿ, ಸುಮೋಟೋ ಕೇಸ್ ತಗೊಂಡಿರೋದು. ಇಲ್ಲ, ಇದೊಂಥರ ಒಳ್ಳೆ ಬೆಳವಣಿಗೆ ಅಲ್ಲ, ಖುಷಿ ಪಡುವಂತದ್ದೇ. ಯಾಕೆಂದ್ರೆ ಅಪ್ಪ ಅಮ್ಮನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅನಾಥವಾಗ್ಬಿಡೋದು, ಇಲ್ಲ ವೃದ್ಧಾಶ್ರಮ ಸೇರಿಸೋದು, ಇದ್ರ ಮುಖಾಂತರ ಅನಾಥಾಶ್ರಮ ಕಡಿಮೆ ಆಗಲಿ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ಕೌಟುಂಬಿಕ ನ್ಯಾಯಾಲಯಗಳು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಅವ್ರಿಗೆ ಬರುತ್ತಲ್ಲ ಕೇಸಸ್. ಅಂದ್ರೆ ಈಗ ಹೆಂಡತಿ ಅಪ್ಪ ಅಮ್ಮನ ಬಿಟ್ಟು ನನ್ ಜೊತೆ ಇನ್ನೊಂದ್ ಮನೇಲಿರೋ, ಆಗಲ್ಲ ಅಪ್ಪ ಅಮ್ಮನ ನೋಡ್ಕೊಳಕ್ ಆಗಲ್ಲ, ಅದ್ರ ಸಂಬಂಧಪಟ್ಟಂಗೂ ಇದ್ರಲ್ಲಿ ಯೋಜನೆಯಲ್ಲಿ ಬರುತ್ತಂತೆ. ಬಹಳ ಇರಬೇಕು. ಅದು ಒಳ್ಳೆ
ನಿರ್ಣಯ. ಆಮೇಲೆ ಈ ಮೀಸಲಾತಿದು ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಇದು ಒಳ ಮೀಸಲು ಒಂದು, ಆಮೇಲೆ 56% ಮೀಸಲಾತಿನ ಅಂದ್ರೆ ಈಗ 50% ಏನಿದೆ ಮಿತಿ ಇದೆ, ಅದು 56ಕ್ಕೆ ಹೆಚ್ಚಿಸೋದಕ್ಕೋಸ್ಕರ ಸಂವಿಧಾನ ರಕ್ಷಣೆ ನಮಗೆ ಕೊಡಿ ಅಂತೇಳಿ ಕೇಂದ್ರಕ್ಕೆ ಈಗ ರಾಜ್ಯ ಸರ್ಕಾರ ಮೊರೆ ಹೋಗಿದೆ. ನಿನ್ನೆ ವಿಧಾನಸಭೆಯಲ್ಲಿ 7 ನಿರ್ಣಯ ಅಂಗೀಕಾರ ಆಗಿದೆ ಅಂತ. ಆ ನಿರ್ಣಯಗಳನ್ನ ಈಗ ಕೇಂದ್ರ ಕಳಿಸ್ತಾರೆ. ಕೇಂದ್ರ ಅದು ಸುಪ್ರೀಂ ಕೋರ್ಟ್ನ ಆದೇಶನ ಗಮನದಲ್ಲಿ ಇಟ್ಕೊಂಡು ಅದು ಯಾವ ತರ ನಿರ್ಧಾರ ತಗೊಳುತ್ತೆ ಅನ್ನೋದು ಈಗ ಕುತೂಹಲ ಇದೆ. ಮತ್ತೆ ಅದೇ ಗಾಂಜಾ ಹೊಸ ಏರ್ಪೋರ್ಟ್ ನಲ್ಲಿ 1.75 ಕೋಟಿ ಬೆಲೆ ಬಾಳ್ತಕ್ಕಂಥ ಗಾಂಜಾವನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಪಡಿಸ್ಕೊಂಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಏನು ಇದು ಇಷ್ಟೊಂದು ಅವ್ಯಾಹಿತವಾಗಿ ನಾವು ಪ್ರತಿ ದಿವಸ ಇದ್ರ ಬಗ್ಗೆ ಮಾತಾಡ್ತಾನೆ ಇದೀವಿ. ನ್ಯೂ ಇಯರ್ ಇನ್ನು ಬರ್ತಾನೆ ಇರುತ್ತೆ. ಅಲ್ಲ ಕರೆಕ್ಟ್ ನೀವು ಹೇಳಿ, ನ್ಯೂ ಇಯರ್ ಸಂಬಂಧಪಟ್ಟಂಗೆ ಇದು ಬರ್ತಾ ಇರುತ್ತೆ, ಇದನ್ನ ಇನ್ನೂ ಹಿಡಿತಾನೆ ಇರ್ತಾರೆ, ಅದು ಸಿಗ್ತಾನೆ ಇರುತ್ತೆ. ಅಲ್ಲಲ್ಲ ಇದ್ರ ಬಗ್ಗೆ ನಾವು ಅಷ್ಟು ಯಾಕೆ ಚರ್ಚೆಗಳನ್ನ ನಾವು ಪ್ರತಿ ಸಂಚಿಕೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಅಂದ್ರೆ ಇದ್ರ ಬಗ್ಗೆ ಸರ್ಕಾರ, ಗೃಹ ಇಲಾಖೆ ಅಟ್ಲೀಸ್ಟ್ ಎಚ್ಚೆತ್ತುಕೊಳ್ಳಲೇಬೇಕಾಗುತ್ತೆ. ಯಾಕಂದ್ರೆ ಇದರಿಂದ ಎಷ್ಟು ಜನ ಯುವಕರು ಎಷ್ಟು ಹಾಳಾಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಒಂದಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದು ನಮ್ಮ ಈ ಒಂದು ವಿಶ್ವಂ ಟಿವಿಯ ಒಂದು ಕಳಕಳಿಯ ಮನೆ. ಮುಂಜಾಗ್ರತೆ ತಗೋಬೇಕು. ಇವ್ರೇನು ಅಂದ್ರೆ ಸಿಗಾಕೊಂಡ್ರ ಹಿಡಿದು NDPS ಆಕ್ಟ್ ಅಲ್ಲಿ ಹಾಕ್ತಾರೆ, ಒಳಗೆ ಕಳಿಸ್ತಾರೆ. ಅದ್ ಬಿಟ್ರೆ ಮತ್ತೆ ಅದೇ ರಿಪೀಟ್ ಆಗ್ತಾನೆ ಇರುತ್ತೆ. ಇಷ್ಟು ಸುಲಭ ಅದು ಕಾನೂನು ಈಚೆ ಬರೋಂಥದ್ದು ಅಲ್ಲ. ಆಕ್ಟ್ ತುಂಬಾ ಸ್ಪೆಷಲ್ ಆಗಿದೆ NDPS, ಬಟ್ ಆದ್ರೆ ಇವ್ರು ಹಿಡಿಬೇಕಾದ್ರೆ ಇವರಲ್ಲೇ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಇವ್ರ ಇನ್ವೆಸ್ಟಿಗೇಷನ್ ಮತ್ತೊಂದು ಪ್ರತಿಯೊಂದ್ರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಸಮನ್ವಯ ಇರುವುದಿಲ್ಲ. ಹೌದು, ಹಿಡಿದಾಗ ವಿಡಿಯೋ ಮಾಡ್ಕೋಬೇಕು ಅಂತ ನಮ್ ಹೊಸ ಆಕ್ಟ್ ಹೇಳುತ್ತೆ, ಇವ್ರು ವಿಡಿಯೋ ಮಾಡಿರಲ್ಲ, ಸುಮ್ನೆ ಅಲ್ಲಿಂದಾನೆ ಎತ್ಕೊಂಡ್ಬಿಡ್ತಾರೆ. ಒಂದಿಷ್ಟು ಕೋರ್ಟ್ಗೆ ಒಂದಿಷ್ಟು ಸಲ್ಸಿದ್ರೆ ಇನ್ನರ್ಧ ಸಲ್ಸಿರಲ್ಲ. ಇದೆಲ್ಲ ಆಕ್ಚುಲಿ ರಿಯಲ್ ಇನ್ಸಿಡೆಂಟ್ಸ್ ನಿಜ 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 ನಮ್ಗೆ ಗೊತ್ತಿದೆ ಅಲ್ಲ. ನರೇಂದ್ರ ಮೋದಿ ಅವರು ಗಲ್ಫ್ ಕಂಟ್ರೀಸ್ಗೆಲ್ಲ ಹೋಗಿ ಬರ್ತಿರೋವಂಥದ್ದು ನಾವೆಲ್ಲ ಕೇಳ್ತಾ ಇರ್ತೀವಿ, ಹೊಸ ಸುದ್ದಿಗಳು ಬರ್ತಿವೆ. ಈಗ ಭಾರತ ಒಮನ್ ಮುಕ್ತವಾದ ವ್ಯಾಪಾರವನ್ನ ಇದು ಮಾಡ್ಕೊಳ್ಳಿಕ್ಕೆ ಸೈನ್ ಮಾಡ್ಕೊಂಡಿದ್ದಾರೆ. 98% ಸರಕುಗಳಿಗೆ ಶೂನ್ಯ ಶುಲ್ಕವನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರಧಾನಿ ಮೋದಿ ಭೇಟಿಯ ವೇಳೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಮೋದಿಗೆ ಆರ್ಡರ್ ಆಫ್ ವುಮನ್ ಪ್ರಶಸ್ತಿ ಅವಾರ್ಡ್ ಕೊಟ್ಟಿದ್ದಾರೆ. ಇದು ಎಷ್ಟು 29 ಆಮೇಲೆ ಕಳೆದ 3 ದಿನಗಳಿಂದ ಇಥಿಯೋಪಿಯಾ ಮತ್ತೆ ಒಮಾನ್ ಪ್ರವಾಸ. ಇಥಿಯೋಪಿಯಾ ಹೇಳಿ ಕೇಳಿ ಬಡ ರಾಷ್ಟ್ರ ಮತ್ತೆ ಆಫ್ರಿಕಾ ಖಂಡದ ಸಣ್ಣ ರಾಷ್ಟ್ರ, ಆದ್ರೆ ಆ ರಾಷ್ಟ್ರದ ಬಗ್ಗೆಯೂ ಕೂಡ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಭಾರತೀಯ ಮೂಲದವರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಆಮೇಲೆ ನಿನ್ನೆ ಒಮಾನಲ್ಲೂ ಅಷ್ಟೇ ಸುಲ್ತಾನ ತಾನೇ ಶಿಷ್ಟಾಚಾರ ಬದಿಗಿಟ್ಟು, ಅಲ್ಲಿ ಇಥಿಯೋಪಿಯಾದಲ್ಲೂ ಹಾಗೆ ಆಗಿದೆ. ಪ್ರಧಾನಿ ಅಧ್ಯಕ್ಷ ತಾವೇ ಶಿಷ್ಟಾಚಾರ ಬದಿಗಿಟ್ಟು ಅವ್ರು ಕಾರಲ್ಲಿ ಕರ್ಕೊಂಡು ಹೋಗಿದ್ದು. ಸುಲ್ತಾನನೂ ಅಷ್ಟೇ ತಾನೇ ಹೋಗಿ ಬರ್ಮಾಡ್ಕೊಂಡು. ಅಂದ್ರೆ ಮೋದಿ ಯಾವ ತರ ಈಗ ನಿಧಾನವಾಗಿ ಇದಾಗ್ತಾ ಇದಾರೆ, ಒಂದು ಹಂತದಲ್ಲಿ ಇದಂತಾರೆ. ಈಗ ಒಮಾನ್ ಹೇಳಿ ಕೇಳಿ ತೈಲ ಸಂಪತ್ತು ಬರುತ್ತೆ ರಾಷ್ಟ್ರ. ಹೌದು, ಹಾಗಾಗಿ ಅಲ್ಲಿ ಅದರ ಜೊತೆಗೆ ಈ ತರ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋದು ಭಾರತಕ್ಕೆ ಭವಿಷ್ಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತ. ಫೇಲ್ ಆಗಿದ್ದ 400 ವಿದ್ಯಾರ್ಥಿಗಳು ಪಾಸ್. ಯಾವ್ದ್ರದ್ದು, ಯಾವ ವಿದ್ಯಾರ್ಥಿಗಳವರು? ಇವ್ರದ್ದು ಒಂದು ಹಗರಣ ಆಗಿತ್ತು. ಹಗರಣ ಅಂದ್ರೆ ಏನು ತತ್ರಾಂಶದಲ್ಲಿ ಅಂಕ ತಪ್ಪು ನಮೂದನೆ ಮಾಡಿದ್ರು. ವೈವಾಹ ಎಷ್ಟಿದೆ, ಇದೆಷ್ಟಿದೆ, ಪ್ರಾಜೆಕ್ಟ್ ಎಷ್ಟಿದೆ, ಅವೆಲ್ಲ ಸೇರಿಸಿ ಒಂದಷ್ಟು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿದ್ದಂತ ಒಂದು ಇದು ಅಚಾತುರ್ಯ. ಈಗ ಅದನ್ನ ಸರಿಪಡಿಸಿ ಅಷ್ಟು ಜನನು ಪಾಸ್ ಮಾಡಿದ್ದಾರೆ. ಕೂಡ ಮಾಧ್ಯಮದ ವರದಿ ಹೌದೌದು, ಖಂಡಿತವಾಗಿ ಇದನ್ನು ಕೂಡ ಪತ್ರಿಕೆಗಳು ಬಡದೆಬ್ಬಿಸಿದ್ದಕ್ಕೆ ಅದನ್ನ ಸರಿ ಮಾಡಿ ಇವಾಗ ಅದನ್ನ 400 ವಿದ್ಯಾರ್ಥಿಗಳ ಪಾಸ್ ಅನ್ನೋದನ್ನ ಎತ್ತಿಟ್ಟು ಹಿಡಿದಿದ್ದಾರೆ. ಈಗ ತೂಕ ಇಳಿಸಿಕೊಂಡ ಪೊಲೀಸರು ಅಂದ್ರೆ ಅವ್ರಿಗೆ ಒಂದಿಷ್ಟು ನಿಯಮಗಳು ಕೊಟ್ಟಿದ್ದಾರೆ, ಅಂಶಗಳಿದೆ. ಅದರಲ್ಲಿ ವಿಟಮಿನ್ B12 ಕೊರತೆ ಇರೋರಿಗೆ ಅದು ಕರೆಕ್ಟ್ ಆಗಿರ್ಬೇಕು. ಒತ್ತಡ ಪ್ರತಿಕ್ರಿಯೆ ಅಂದ್ರೆ ಒತ್ತಡದಿಂದ ಕೆಲಸ ಮಾಡೋಂಥದ್ದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಊಟದ ನಂತರ ಪ್ರತಿನಿತ್ಯ ನಡಿಗೆ. ಎಲ್ಲೋ ಪೊಲೀಸರು ಶಿಸ್ತಿನ ಸೂತ್ರಗಳನ್ನ ಅಳವಡಿಸಿದ್ದಾರೆ. ವಫ್ಗೆ ನ್ಯಾಯಾಲಯ ಶುಲ್ಕ ವಿನಾಯಿತಿ ಇಲ್ಲ ಅನ್ನೋ ಸುದ್ದಿಯನ್ನ ಹೇಳಿದ್ದಾರೆ. ಅದು ಶುಲ್ಕ ಕಟ್ಟಲೇಬೇಕು ವಫ್ ಮಂಡಳಿನೂ ಕೂಡ ಅಂತ. ಯಾಕಂದ್ರೆ ಅವರು ಬಹಳ ಭಿನ್ನವಾಗಿ ಹೊರಗಡೆ ಇದ್ರಲ್ಲ, ಅವ್ರದೇ ಒಂದು ನ್ಯಾಯಾಂಗ ಮಾಡ್ಕೊಂಡು ನಮ್ಗೆ ಯಾವುದು ಅನ್ವಯಿಸಲ್ಲ ಅನ್ಕೊಂಡು ವಫ್ ಮಂಡಳಿಯವರು ನಮಗೂ ನಿಮ್ಗೂ ಯಾವ್ದು ಸಂಬಂಧ ಇಲ್ಲ, ನಮ್ದೇ ಎಲ್ಲ ಬೇರೆ, ನಮ್ದೇ ಬೇರೆ ಅಂತಿದ್ರು. ಅದೆಲ್ಲ ಯಾವುದು ನಡೆಯಲ್ಲ, ನಿಮಗೂ ಎಲ್ಲ ಇದ್ದೇ ಇದೆ ಅಂತ. ಆಮೇಲೆ ಮಹಿಳೆಯರಿಗೆ ಉತ್ತೇಜನ ಕೊಡ್ಲಿಕ್ಕೋಸ್ಕರ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಏನ್ ಮಾಡಿದೆ, ಬೆಂಗಳೂರು ನಗರ ಜಿಲ್ಲೆಯಿಂದ ಉದ್ಯೋಗಿನಿ ಯೋಜನೆ ಅಡಿ ಆರ್ಥಿಕ ಸಹಾಯ ಕೊಡ್ತೀವಿ,
ಯಾರಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇದ್ದಂಥ ಮಹಿಳೆಯರು ದಯವಿಟ್ಟು ಮುಂದೆ ಬನ್ನಿ ಅನ್ನೋದನ್ನ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಸರಿ. ಸೊ ಇವರು ಉದ್ಯೋಗ ಪ್ರಾರಂಭ ಅರ್ಹ ಮಹಿಳೆಯರಿಂದ ಅರ್ಜಿ ಬಡ ನಿರುದ್ಯೋಗಿ ಮಹಿಳಾ ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸೇರಿದ ಮಹಿಳೆಯರು, ವಿಧವೆಯರು, ಅಂಗವಿಕಲರು, ಸಂಕಷ್ಟಕ್ಕೊಳಗಾದ ಮಹಿಳೆಯರು ಸೇವಾ ಸಿಂಧು ಪೋರ್ಟಲಲ್ಲಿ ಜನವರಿ 15 ಅರ್ಜಿನ ಸಲ್ಲಿಸಬಹುದು ಅನ್ನೋದನ್ನ ಯಾರೆಲ್ಲ ಒಂದಷ್ಟು ಯೋಜನೆಗಳು ಹಾಕೊಂಡಿರ್ತಾರಲ್ಲ, ಹೌದು, ಸ್ವ ಉದ್ಯೋಗ ಮಾಡ್ಬೇಕು, ಅದ್ ಮಾಡ್ಬೇಕು, ಸ್ವ ಬಿಸ್ನೆಸ್ ಮಾಡ್ಬೇಕು, ಅವ್ರಿಗೆ ಇದು ತುಂಬಾ ಅನುಕೂಲವಾಗಿದೆ. ಒಳ್ಳೇದು. ದಯವಿಟ್ಟು ಇದನ್ನ ಯಾರಾದ್ರೂ ತುಂಬಾ ಆಸಕ್ತಿ ಇರ್ತಕ್ಕಂಥವ್ರು 15ನೇ ತಾರೀಕು ಅರ್ಜಿ ಸಲ್ಲಿಸಿ ತಮಗೆ ಬರಬೇಕಾಗಿದ್ದ ಒಂದು ಆರ್ಥಿಕ ಸಹಾಯವನ್ನು ನೀವು ಪಡ್ಕೋಬಹುದು. ಮೆಟ್ರೋದ ಇನ್ನೊಂದು ಒಳ್ಳೆ ಸುದ್ದಿ ಇದೆಯಲ್ಲ, ಇದು ಮೆಟ್ರೋದ ಹಳದಿ ಮಾರ್ಗಕ್ಕೆ 6ನೇ ರೈಲು ಸೇರ್ಪಡೆ ಆಗಿದೆ. 7ನೇ ರೈಲು ಇಲ್ವಾ? 6ನೇದು ಇನ್ನು 12 ನಿಮಿಷಕ್ಕೆ ಒಂದು ರೈಲು ಬರುತ್ತದೆ. ವಿಶೇಷವಾಗಿ ಆರ್ವಿ ರಸ್ತೆಯಿಂದ ಎಲ್ಲಿ ಎಲೆಕ್ಟ್ರಾನಿಕ್ ಮೊದಲು ಹೇಗಿತ್ತು ಅಂದ್ರೆ 19 ನಿಮಿಷನ 20 ನಿಮಿಷನ ಇತ್ತು ಮೊದಲು. ಒಂದು ರೈಲು ಹೋದ್ಮೇಲೆ ಇನ್ನೊಂದು ರೈಲು ಬರ್ಲಿಕ್ಕೆ. ಆಮೇಲೆ ಒಂದ್ 2-3 ರೈಲುಗಳು ಸೇರ್ಪಡೆ ಮಾಡಿದ್ರೆ 15-16 ನಿಮಿಷಕ್ಕೆ ಇಳಿಸ್ತು. ಈಗ ಅದು 12 ನಿಮಿಷ ಅಂದ್ರೆ ಪಾಪ ಜನಗಳು ಕಾಯೋದು ತುರ್ತು ಎಲ್ಲ ಅಲ್ಲೆಲ್ಲ ಸಿಟಿ ಮತ್ತೆ ಬೇರೆ ಬೇರೆ ಉದ್ಯಮಗಳೆಲ್ಲ ಹೋಗ್ತಾ ಇರ್ತಾರಲ್ಲ, ಅವ್ರು ತುಂಬಾ ಅನುಕೂಲ ಆಯ್ತು. ಸೊ ಇದನ್ನ ಈ ತಿಂಗಳ ಎಂಡಿಗೆ ಮತ್ತೆ 2 ಸೇರಿಸ್ತೀವಿ, ಒಟ್ಟು 8 ಆಗುತ್ತೆ. ಆಮೇಲೆ ನಿಮಗೆ ಪ್ರತಿ 8ರಿಂದ 10 ನಿಮಿಷಕ್ಕೆ ಒಂದು ಟ್ರೈನ್ ಬರುತ್ತೆ ಅನ್ನೋದು ಕೂಡ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಅನುಕೂಲ. ಯಾಕಂದ್ರೆ ಅಲ್ಲಿ ನೀವು ಟ್ರಾಫಿಕ್ ಅನ್ನ ನೀವು ಯೋಚನೆ ಮಾಡೋದಾದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಆ ಭಾಗದ ಒಂದು ಜನಸಂದಣಿ ಆಗಿರ್ಬೋದು, ಟ್ರಾಫಿಕ್ ಎಂಥ ಇರ್ತದೆ ಅಂತ ಆದ್ರೆ ಅದಕ್ಕೆ ನಿಜ ಇದು ಮೆಟ್ರೋ ಬಂದಿದ್ದು ವರದಾನ ಆಗಿತ್ತು. ಆದ್ರೆ ರೈಲುಗಳು ಕಡಿಮೆ ಆಗಿ ಅಲ್ಲಿ ಸಂಚರಿಸೋ ರೈಲುಗಳು ತುಂಬಾ ಲೇಟಾಗಿ ಬರ್ತಾ ಇದೆ. ಹಳದಿ ಮಾರ್ಗ ಆರಂಭ ಆದಾಗಿಂದ ಸಂಚಾರ ದಟ್ಟಣೆ ಸ್ವಲ್ಪ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗಿದೆ. ಸೊ ಹಾಗಾಗಿ 8 ರೈಲು ಬಂದ್ರೆ ಇನ್ನ ಖುಷಿ ಆಗುತ್ತೆ. ನಾವು ಇನ್ನೂ 2 ರೈಲ್ ಎಕ್ಸ್ಟ್ರಾ ಕೊಡಿ, 2 ನಿಮಿಷ 3 ನಿಮಿಷ ಓಡಾಡ್ಲಿ. ಯಶಸ್, ಯಾವ ಸುದ್ದಿ ಇದೆ? ಮಹಾಭಾರತ ನಮ್ಮ ಕಾನೂನುಗಳ ಪ್ರತಿಬಿಂಬ ಚೆನ್ನಾಗಿದೆ. ಹೈಕೋರ್ಟ್ ನಲ್ಲಿ ವಕೀಲರೆಲ್ಲ ಸೇರಿ ಮಹಾಭಾರತ ಅಂದ್ರೆ ಭಗವದ್ಗೀತೆ ಡ್ರಾಮಾ ಮಾಡಿದ್ದಾರೆ. ಸೊ ಅದು ವಕೀಲರ ದಿನಾಚರಣೆ ಪ್ರಯುಕ್ತ ತುಂಬಾ ಖುಷಿ ಆಗುತ್ತೆ, ಸಂತೋಷ. ನಮ್ಮ ಒಂದು ಕೋರ್ಟ್ ವಿಚಾರಗಳಲ್ಲೂ ವಕೀಲರು ಸಹ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇದ್ರ ಬಗ್ಗೆ ಎಲ್ಲಾ ವಿಚಾರಗಳು ತೋರಿಸಿ ಒಂದಷ್ಟು ನಾಟಕ, ಕೋರ್ಟ್ ಪ್ರೊಸೀಡಿಂಗ್ಸ್ ಏನೇ ಮಾಡ್ಬೇಕಾದ್ರೂ ನಾವು ಮಹಾಭಾರತದ ಮೇಲೆ ಆಣೆ ಇಟ್ಟು ಮಾಡ್ತೀವಿ, ಭಗವದ್ಗೀತೆ ಮೇಲೆ ಆಣೆ ಇಟ್ಟು ಭಗವದ್ಗೀತೆ ಮೇಲೆ. ಹಾಗೆ ಇದು ಅದು ಕೂಡ ಖುಷಿ ಇದೆ ಅದು. ಆಮೇಲೆ ಇನ್ನೊಂದು CM ಅವರು ಬೆಳಗಾವಿಯಲ್ಲಿ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಮನೆಯಲ್ಲೇ ಕುಳಿತು ಈ ಖಾತಾ ಪಡೆದುಕೊಳ್ಳಿ, ಪೌರ ಕಾರ್ಮಿಕರಿಗೆ ಆದೇಶ ಪತ್ರಗಳ ವಿತರಣೆಯನ್ನ CM ಮಾಡಿದ್ದಾರೆ. ಸೊ ಈ ಖಾತಾ ಅದು ಒಂದು ಎಕ್ಸ್ಟೆನ್ಷನ್, ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ ಅಂತ. ಹಾಗೆ ವಿಜಯೇಂದ್ರ ಮತ್ತೆ DKಶಿ ನಡುವೆ ವಾಕ್ ಸಮರ, ದಬ್ಬಾಳಿಕೆ ಸಹಿಸಲ್ಲ ಅಂತ CM ಅವ್ರ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಒಂದು 2-3 ಸುದ್ದಿ. ಈಗ ನಾವು ನಿನ್ನೆ ಬೆಳ್ಳಿ ಬೆಲೆ 2,08,000 ಚರ್ಚೆ ಮಾಡಿದ್ವಿ. ಅದು ಏನಾಗಿದೆ, ಅದೇ ದಾಖಲೆ ಇದು ಏರಿಕೆ ಮುಂದುವರೆದಿದೆ. ನಿನ್ನೆ ಸಂಸತ್ತಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸರ್ಕಾರ ಏನ್ ಹೇಳಿದೆ ಅಂದ್ರೆ ಆಕ್ಚುಲಿ ಇದರಿಂದ ಹೊಸ ಖರೀದಿ ಮಾಡ್ತಾರಲ್ಲ ಬೆಳ್ಳಿ ಬಂಗಾರ, ಅವ್ರಿಗೆ ಬಹಳ ಕಷ್ಟ. ಆದ್ರೆ ಸರ್ಕಾರ ಹೇಳಿದೆ ಬೆಲೆ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ, ಜಾಗತಿಕ ಮಾರುಕಟ್ಟೆ, ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಬದಲಾವಣೆ ಆಗ್ತಾ ಇರುತ್ತೆ. ಸೊ ನಾವು ಒಂದು ದೇಶಕ್ಕೆ ಕನ್ಫೈನ್ ಆಗಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ಈಗ ಇನ್ನೊಂದು ಸುದ್ದಿ, ಕೆನರಾ ಬ್ಯಾಂಕ್ ಸಾಲದ ಮೇಲಿನ ಬಡ್ಡಿ ದರ ಇಳಿಸಿದೆ. ಈವರೆಗೆ ಅದು ಇತ್ತೀಚೆಗೆ RBI ರೆಪೋ ದರನ 0.25% ಇಳಿಸಿತ್ತು. ಇದರಿಂದಾಗಿ ಈಗ 5.5ರಿಂದ 5.25ಕ್ಕೆ ದರ ಇಳಿಕೆ ಆಗಿತ್ತು. ಈಗ ಅದನ್ನ ಕೆನರಾ ಬ್ಯಾಂಕ್ ತನ್ನ ಏನಿದೆ 8.25 ಏನಿತ್ತು ಅದನ್ನ 22.5 ಮೂಲಾಂಶಗಳಷ್ಟು ಅಂದ್ರೆ 8% ಇಳಿಸಿದೆ. ಅಂದ್ರೆ ವಾಹನ ಸಾಲ, ಗೃಹ ಸಾಲ ಮತ್ತೆ ವೈಯಕ್ತಿಕ ಸಾಲ, ಇದು ಸ್ವಲ್ಪ ಬಡ್ಡಿ ಏನೋ ಕಡಿಮೆ ಆಗುತ್ತೆ, ಗ್ರಾಹಕರಿಗೆ ತುಂಬಾ ಒಳ್ಳೆ. ನೋಡಿ, ಇಲ್ಲಿ ಒಬ್ರು ಸ್ವಾಮೀಜಿ ಮಸೂದೆ ಹಿಂಪಡೆಯಲು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಒತ್ತಾಯ, ಮೀಸಲು ವರ್ಗೀಕರಣ ವಿಧೇಯಕಕ್ಕೆ ಅಸಂಬದ್ಧ ಅಂತ ಭೋವಿಪೀಠದ ಸ್ವಾಮೀಜಿ ಅವರು ಮೊನ್ನೆ ಅದೇ ಹೇಳಿದ್ದಾರೆ. ಅವರು ಅಸಂಬದ್ಧ ಅಂದ್ರೆ ಅವ್ರು ಯಾವ ನಿಟ್ಟಿನಲ್ಲಿ ಅದೇ ಒಳ ಮೀಸಲಾತಿ ಏನೋ ಮಾಡಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಬಹುದು ಈ ತರದ. ಏನಂದ್ರೆ ಬೇರೆ ಬೇರೆ ಈಗ ಸಮುದಾಯಗಳಿಗೆ ಅವರು ವಿಶೇಷವಾಗಿ ಒಡ್ಡರ ಸಮುದಾಯ, ಭೋವಿ ಸಮುದಾಯನ ಪ್ರತಿನಿಧಿಸಿದ್ದಾರೆ. ಈಗ ಭೋವಿ ಸಮುದಾಯಕ್ಕೆ ಕೊಡ್ತಾ ಇರುವಂತ ಮೀಸಲಾತಿ ಕಡಿಮೆ ಆಗುತ್ತೆ ಅಂದ್ರೆ ಇವರು ಬೇರೆಯಿಂದ ಕಿತ್ಕೊಂಡು ಕೊಡಬೇಕಾಗತ್ತೆ. ನಿಜ.
ಇನ್ನು ಯಾವುದನ್ನು ಅಷ್ಟು ಇದು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವರು ಕಳವಳ ವ್ಯಕ್ತಪಡಿಸ್ತಾರೆ. ಇದೇ ಈ ತರ ಎಲ್ಲ ಬೇರೆ ಬೇರೆ ಸಮುದಾಯಗಳಿಗೂ ಆತಂಕ ಇದೆ. ಹೌದು ಹೌದು ಹೌದು, ಅದನ್ನ ಇವರು ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಹೇಳಿ. ಕರ್ನಾಟಕ ಚಿತ್ರಕಲಾ ಪರಿಷತ್ ಜನವರಿ 24ರಂದು 23ನೇ ಚಿತ್ರಸಂತೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಿಜವಾಗಿ ಇದು ನಿಜ. ಇದನ್ನ ಚಿತ್ರಸಂತೆ ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ದಿವಸ, ಇಡೀ ದಿನ ಹೌದು CKP ಮುಂದೆ ಇಡೀ ರೋಡ್ ಅಲ್ಲಿ ಅಲ್ವಾ ಅವರೆಲ್ಲ ಹಬ್ಬದ ವಾತಾವರಣ. ಆಮೇಲೆ ಅದ್ರ ಜೊತೆಗೆ ಈ ಸಲ ಪ್ರಕೃತಿ ಮಾತೆಗೆ ಅರ್ಪಣೆ ಅನ್ನೋ ಘೋಷವಾಕ್ಯದಲ್ಲಿ ಇದನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಒಳ್ಳೇದು ಒಳ್ಳೆ. ಹೆಣ್ಣು ಸಂತತಿಯನ್ನು ಉಳಿಸಿ ಬೆಳೆಸಲು ಕಲೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಕಳೆದ ಬಾರಿಯ ಚಿತ್ರಸಂತೆಯನ್ನು ಹೆಣ್ಣು ಮೂವಿಗೆ ಅರ್ಪಿಸಲಾಗಿತ್ತು. ಹೌದು, ಈ ಬಾರಿ ಚಿತ್ರಸಂತೆಯನ್ನು ಪ್ರಕೃತಿ ಮಾತೆಗೆ ಅರ್ಪಿಸಲಾಗುತ್ತಿದೆ. ಸಾಲು ಮರದ ತಿಮ್ಮಕ್ಕ ತಿಮ್ಮಕ್ಕ ಅವರ ಹೆಸರಿನಲ್ಲಿ ಅವರ ಒಂದು ಇದ್ರಲ್ಲಿ ಅವ್ರ ಚಿತ್ರಗಳು ಕೂಡ ನಿಮ್ಗೆ ಲಭ್ಯ ಇದೆ. ದಯವಿಟ್ಟು ಎಲ್ಲರೂ ಒಂದು ವಿಸಿಟ್ ಮಾಡಿ. ಇಲ್ಲ, ಮಾಡೇ ಮಾಡ್ತಾರೆ. ಅದಕ್ಕೊಂದು ಒಳ್ಳೆ ಪ್ರತಿಕ್ರಿಯೆ ಇದೆ ಅಲ್ವಾ ಯಶಸ್? ಪ್ರತಿ ವರ್ಷ ಚಿತ್ರಸಂತೆ ಏನ್ ಮಾಡ್ತಾರೆ, ಇಷ್ಟು ಸಾವಿರ ಜನ ಬಂದಿದ್ರು, ಇಷ್ಟು ವಹಿವಾಟ ಆಯ್ತು, ಆ ತರದೆಲ್ಲ ಹೇಳ್ತಾರೆ. ರೇಟ್ ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಹೌದು ಹೌದು ಹೌದು, ಕಡಿಮೆ ಅಲ್ಲ, 1300 ಮಳಿಗೆ, 1300 ಮಳಿಗೆ ಇಡೀ ರೋಡ್ ಅಲ್ಲಿ. ಅದು ಎಷ್ಟೋ ಕಲಾವಿದರಿಗೆ ತಮ್ಮ ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ, ಮಾರಾಟ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಕಲಾಸಕ್ತರು ಕೂಡ ತಮ್ಗೆ ಬೇಕಾದ ಕೆಲವು ತಮ್ಮ ಇಷ್ಟವಾದ ವಿಷಯಗಳನ್ನ ಕಲಾಕೃತಿಗಳನ್ನ ಕಡಿಮೆ ಬೆಲೆಗೆ, ಕೆಲವು ತುಂಬಾ ದುಬಾರಿನೇ ಇರುತ್ತೆ, ಅದಕ್ಕೆ ಅವರು ಅಷ್ಟು ಪರಿಶ್ರಮ ಪಟ್ಟಿರ್ತಾರೆ. ಖಂಡಿತ. ಅದಕ್ಕೆ ಬೆಲೆ, ಕಲೆಗೆ ಬೆಲೆ ಆಗಲ್ಲ. ಒಂದು ಚಿತ್ರ ರಚಿಸ್ಬೇಕಾದ್ರೆ ಅವ್ರು ಕಷ್ಟಪಟ್ಟಿರಲ್ಲ, ಕಮ್ಮಿ ಕಷ್ಟಪಟ್ಟಿರಲ್ಲ, ತುಂಬಾ ದೊಡ್ಡ ಬಹಳ ತಿಂಗಳುಗಟ್ಟಲೆ ಕಷ್ಟಪಟ್ಟಿರ್ತಾರೆ. ಅಂತದಕ್ಕೆ ನಾವು ಹೆಚ್ಚಿನ ಬೆಲೆ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಟ್ ಖುಷಿ ಆಯ್ತು ಅದು. ಅಲ್ಲ, ವರ್ಷದಿಂದ ವರ್ಷಕ್ಕೆ ಚಿತ್ರಸಂತೆ ಹೆಚ್ಚೆಚ್ಚು ಆಕರ್ಷಣೆ ವ್ಯಾಪ್ತಿ ವಿಸ್ತಾರ ಆಗ್ತದೆ. ನೋಡಿ, ಒಂದು ನಮ್ಗೆ ಎರಡು ಖುಷಿ ಕೊಡೋ ಸಂಗತಿ, ಒಂದು ಕೃಷಿ ಮೇಳ, ಇನ್ನೊಂದು ಚಿತ್ರಸಂತೆ. ಆ ಎರಡು ಕೂಡ ಪ್ರತಿ ವರ್ಷ ನಿಜವಾಗ್ಲೂ ಅದರ ಒಂಥರ ಕುತೂಹಲವನ್ನ ಕಾಪಾಡಿಕೊಂಡಿರುತ್ತೆ, ಮತ್ತೆ ಒಳ್ಳೊಳ್ಳೆ ವಿಷಯವನ್ನಂತೂ ನಮ್ಗೆ ತಲುಪಿಸ್ತಾ ಇರುತ್ತೆ. ನನ್ನ ಅಭಿಪ್ರಾಯದಲ್ಲಿ ಈಗ ಚಿತ್ರಸಂತೆ ಏನು ಚಿತ್ರಕಲಾ ಪರಿಷತ್ ಇದೆ ಆ ರಸ್ತೆ ಪ್ಲಸ್ ಈ ಕಡೆ ಗಾಂಧಿ ಭವನ ಅಷ್ಟು ಏನೋ ಕವರ್ ಆಗುತ್ತೆ. ಅದ್ರ ಬದಲು ಈಗ ಅರಮನೆ ಮೈದಾನ ಫ್ರೀ ಆಗಿದೆ, ವಿಶಾಲವಾಗಿದೆ, ಅಲ್ಲ ಇನ್ನಷ್ಟು ವಿಶಾಲವಾಗಿ ಈಗ ಪುಸ್ತಕ ಸಂತೆ ಮಾಡ್ದಂಗೆ ಮಳಿಗೆಗಳನ್ನೆಲ್ಲ ಇದು ಮಾಡಿ ಇನ್ನಷ್ಟು ವಿಸ್ತಾರ ಮಾಡಿದ್ರೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗುತ್ತೆ. ಇದು ಒಂಥರ ವಿಭಿನ್ನ ಮಾಡ್ತಾರೆ. ನೀವು ಹೇಳೋದಾದ್ರೆ ಎಲ್ಲಾ ಎಕ್ಸಿಬಿಷನ್ಗಳು ಪ್ಯಾಲೇಸ್ ಗ್ರೌಂಡ್ ಮಾಡಿದ್ರೆ ಏನಾಗುತ್ತೆ, ಚಿತ್ರಸಂತೆ ಇನ್ನಷ್ಟು ಅದನ್ನ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದು ಅವರು CKP ಅವರು ಕೂಡ ಯೋಚನೆ ಮಾಡಬೇಕು. ಒಂದು ಸಣ್ಣ ಒಂದು ವಿಚಾರ ಏನಂತಂದ್ರೆ ಪ್ರಸ್ತಾಪ ಮಾಡ್ಲೇಬೇಕು ಇದನ್ನ. ನಗರದಲ್ಲಿ ಕಟ್ಟಡ ತ್ಯಾಜ್ಯ ನಿರ್ವಹಣೆಗೆ 1714 ಕೋಟಿ ವೆಚ್ಚಕ್ಕೆ ಈಗ ಒಪ್ಪಿಗೆ ಕೊಟ್ಟಿದ್ದೀರಲ್ಲ ನೀವು. ಪ್ರತಿ ದಿವಸ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿನಲ್ಲಿ ನಿತ್ಯ 2250 ಟನ್ ಕಟ್ಟಡ ನಿರ್ವಹಣೆ ಬರ್ತಾ ಇದೆಯಾ ತ್ಯಾಜ್ಯ. ಈಗ ನಾನು ಮನೆ ಕಟ್ಟಿಸ್ತಾ ಇರೋದು ಅದು ನನ್ನ ಜವಾಬ್ದಾರಿ ತಾನೆ. ಅಲ್ಲ, ನನ್ನ ಜವಾಬ್ದಾರಿನೇ, ಬಟ್ ಅದನ್ನ ಇವರು ಮಾರ್ಗಸೂಚಿ ತೋರಿಸ್ಲಿ. ಅದು ಇವ್ರು ಯಾಕೆ ಹೋಗಿ ಲಿಫ್ಟ್ ಮಾಡ್ಬೇಕು, ಇವ್ರು ಯಾಕೆ ಕ್ಲೀನ್ ಮಾಡ್ಬೇಕು? ನಮ್ಮ ತೆರಿಗೆ ಹಣ ಅಂದ್ರೆ ಹೆಂಗೆ ಪೋಲಾಗಬಹುದಾ? ಏನೋ ಗೊತ್ತಿಲ್ಲ. ಅಲ್ಲ, ಇದು ನಾನು ಕಟ್ಟಿಸ್ತಾ ಇರೋ ಮನೆ, ನಾನು ನಾನ್ ತಂದು ಮರಳ ಎತ್ತಾಕ ಬಂದಿದ್ದು, ಆಮೇಲೆ ಅದು ಕ್ಲಿಯರ್ ಮಾಡೋದು ನನಗೆ ಗೊತ್ತಾಗದ್ ಬೇಡವಾ? ಹೌದು ಹೌದು. ಅಂದ್ರೆ ಈ ಸಣ್ಣ ಸಣ್ಣ ವಿಚಾರಗಳನ್ನ ಇವರು ಪ್ರತಿಯೊಂದೂ ಎಲ್ಲ ಗೌರ್ಮೆಂಟೇ ಮಾಡ್ಬೇಕು. ಅಂದ್ರೆ ಇದಕ್ಕೆ ಇನ್ನೆಲ್ಲಿಂದ ಅಭಿವೃದ್ಧಿ ಆಗ್ತೀರಿ ನೀವು? ನಿಜ ನಿಜ ನಿಜ. 1714 ಕೋಟಿ ರೂಪಾಯಿ ವಾರ್ಷಿಕ. ಸೊ ಇವತ್ತು ಇನ್ನ ಕ್ರೀಡೆಗೆ ನಾವು ಕೊನೆ ಭಾಗಕ್ಕೆ ಬರೋದಾದ್ರೆ, ಭಾರತ ದಕ್ಷಿಣ ಆಫ್ರಿಕಾ ಇವತ್ತು ಒಂದು T20 ಲಾಸ್ಟ್ ಸೀರೀಸ್ ಲಾಸ್ಟ್ ಮ್ಯಾಚ್, ನಿರ್ಣಾಯಕ ಪಂದ್ಯ. ಒಂದು ಮ್ಯಾಚು ಹವಾಮಾನ ವೈಪರೀತ್ಯಕ್ಕೆ ಅದು ಇದಾಗಿತ್ತು. ಭಾರತ 2-1 ಮುನ್ನಡೆ ಇರೋದ್ರಿಂದ ಈ ಪಂದ್ಯ ಭಾರತಕ್ಕೆ ಗೆದ್ರು ಸುಲಭ ಸರಣಿ ಜಯ. ಆದರೆ ದಕ್ಷಿಣ ಆಫ್ರಿಕಾ ಗೆದ್ರು ಸರಣಿ ಸಮ ಆಗುತ್ತೆ, ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಕುಸ್ತಿಪಟ್ಟು ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನ ಪ್ರಕಟಣೆ ಮಾಡಿದೆ. ಏನಂದ್ರೆ ಈಗ ಈ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಏಷ್ಯಾ ಕ್ರೀಡಾಕೂಟ ಇರ್ಬೋದು, ಇದೆಲ್ಲ ತಯಾರಿ ನಡೆಸ್ತಾರಲ್ಲ ಕುಸ್ತಿಪಟುಗಳಿಗೆ, ಅವ್ರು ಸ್ವತಂತ್ರ ತರಬೇತಿ ತಗೊಂಡು ನಾವು ಬರ್ತೀವಿ ಅನ್ನೋದಿಲ್ಲ. ಈಗ ಸರ್ಕಾರ ಒಂದು ಏನು ವ್ಯವಸ್ಥೆ ಇದೆ ತರಬೇತಿಗೆ, ಆ ತರಬೇತಿ ವ್ಯವಸ್ಥೆ ಶಿಬಿರ ಇದೆ, ಅದರಲ್ಲೇ ಪಾಲ್ಗೊಳ್ಬೇಕು. ತಜ್ಞರು ಏನಿರುತ್ತೆ ಅವರು ಇವರನ್ನ ತರಬೇತಿ ಕೊಟ್ಟು ಇವರ ಕ್ಷಮತೆ, ಇವರ ದೈಹಿಕ ದೇಹದಾಢ್ಯತೆ ಇವೆಲ್ಲ ನೋಡಿ ವರದಿ ಕೊಡ್ತಾರೆ. ಹೀಗಾಗಿ ಸರ್ಕಾರ ಕಡ್ಡಾಯ ಮಾಡಿದೆ, ಸ್ವತಂತ್ರ ನೀವು ಇಷ್ಟ ಬಂದ ಮಾಡ್ಕೊಳ್ಳೋದಿಲ್ಲ, ಇವಿಲ್ಲೇ ಸರ್ಕಾರಿ ವ್ಯವಸ್ಥೆಯಲ್ಲೇ ತರಬೇತಿ ಶಿಬಿರದಲ್ಲಿ ಬರಬೇಕು. ಆಮೇಲೆ ಇವರು ಕಾಂಗ್ರೆಸ್ MP
ಶಶಿ ತರೂರ್ ಚಳಿಗಾಲದ ವೇಳೆ ದಕ್ಷಿಣ ಭಾರತದಲ್ಲಿ ಕ್ರಿಕೆಟ್ ಪಂದ್ಯ ಆಯೋಜಿಸಿ ಅಂತ ಹೇಳಿದ್ರೆ ಅದು ಇನ್ನು ನೋಡ್ಬೇಕು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ. ಯಾಕಂದ್ರೆ ಬಹುಶಃ ಚಳಿಗಾಲ ಅಂದ್ರೆ ಸ್ವಲ್ಪ ಹುರುಪು ಇರಲಿ ಆ ದೃಷ್ಟಿಯಲ್ಲಿ ಬಹಳ ಒಳ್ಳೆ ಇದೆ ಚಳಿಗಾಲದಲ್ಲಿ ಮಾಡಿ ಅಂತ ಅನ್ನೋದೊಂದು ಇರ್ಬೋದು. ನೀವು ಆಗ್ಲೇ ಹೇಳಿದ ವಿಚಾರವಾಗಿ ಈಗ ಏನದು ಬೇಷ ಭಾಷಣ ಡಿಫಾಮೇಶನ್ ಸ್ಟೇಟ್ಮೆಂಟ್ಸ್, ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂದ್ರೆ ಕಪಿಲ್ ಸಿಬಾಲ್ ಅಡ್ವೊಕೇಟ್ ಒಬ್ರು ಹೇಳ್ತಾರೆ, China is run by engineers. United States is run by lawyers. But India is run by politicians who don't have domain of what they are doing ಅಂತ. ಅಂದ್ರೆ ಚೈನಾ ಇಂಜಿನಿಯರ್ಸ್ ಇಂದ ನಡೆಯುತ್ತೆ, ಯುನೈಟೆಡ್ ಸ್ಟೇಟ್ಸ್ ವಕೀಲರಿಂದ ನಡೆಯುತ್ತೆ, ಆದ್ರೆ ಇಂಡಿಯಾ ಪೊಲಿಟಿಷಿಯನ್ಸ್ ಇಂದ ನಡೆಯುತ್ತೆ. ಒಬ್ರು ಎಜುಕೇಟೆಡ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅಂತ, ಗೊತ್ತು ಗುರಿ ಇಲ್ಲದ ಅಂತ ರಾಜಕಾರಣಿ ಹೋಗ್ತಾ ಇದೆ ಅಂತ. ನಿಮ್ಗೆ ತುಂಬಾ ಸಂತೋಷ, ನೀವು ಇವತ್ತು ನಮ್ಮ ಜೊತೆ ಕಾಫಿ ಕಟ್ಟೆ ನೇರ ಪ್ರಸಾರದಲ್ಲಿ ಪಾಲ್ಗೊಂಡಿದ್ದು. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲ ಸುದ್ದಿ ಸಮಾಚಾರಗಳನ್ನ ದಿನಪತ್ರಿಕೆಗಳಲ್ಲಿ ಓದ್ತೀವಲ್ಲ, ನಿಮ್ಗೇನ್ ಅನ್ಸುತ್ತೆ? ತುಂಬಾ ಅಂದ್ರೆ ವಿಚಾರಗಳು ಇಂಟ್ರೆಸ್ಟಿಂಗ್ ಇರೋಂತ ತಗೊಂಡ್ಬರ್ತಾ ಇದೀರಾ. ಅಂದ್ರೆ ಯಾರೋ ಒಬ್ಬ ಹಿಂಗ್ ಮಾತಾಡಿದ್ರು, ಅವ್ರ ಹಂಗ್ ಮಾತಾಡಿದ್ರು, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು, ಅವಳು ಅವ್ನ ಹಿಡ್ಕೊಂಡ, ಇದಕ್ಕಿಂತ ತುಂಬಾ ಜನಕ್ಕೆ ಇದು ಆಕ್ಚುಲಿ ಬೇಕು, ಜನರಲ್ ನಾಲೆಡ್ಜ್ ಅಲ್ವಾ. ಪ್ರತಿಯೊಂದು ಈ ತರ ಒಂದು ಸೊಸೈಟಿಗೆ ಬೇಕಾಗಿರೋ ವಿಚಾರನ ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಾ. ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ನೀವು ನಮಗೂ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಈ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಇರುತ್ತೆ. ಎಲ್ಲ ಸಮಗ್ರ ಮಾಹಿತಿಗಳು ಒಂದು ಕಡೆ ಸೇರುವಂತದ್ದು. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾವು ಯುವಕರು ಇದರಲ್ಲಿ ಹೆಚ್ಚು ಭಾಗವಹಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಯುವ ಸಮುದಾಯ ವಿದ್ಯಾರ್ಥಿಗಳಿಗೂ ಹೌದು ನೀವು ಕಾರ್ಯಕ್ರಮಕ್ಕೆ ಮುಕ್ತ ವೇದಿಕೆ ನಿಮ್ಮ ಸ್ನೇಹಿತರು ಬಂದು ಯಾರೇ ಇದ್ರು ರೆಫರ್ ಮಾಡಿ, ಅಥವಾ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ರು ನಿಮ್ಗೆ ಯಾರಿಗೆ ಖುಷಿ ಅನಿಸುತ್ತೆ ದಯವಿಟ್ಟು ಭಾಗವಹಿಸಿ ನಮ್ಮ ಆಫೀಸಿಗೆ ಬನ್ನಿ ಅಂತ ನಾನು ಎನಿವೆ ಮತ್ತೊಮ್ಮೆ ನಿಮಗೆ ತುಂಬಾ ಹೃದಯ ಧನ್ಯವಾದಗಳು ವಿಶ್ವಂ ವಾಹಿನಿ ಕಡೆಯಿಂದ. ಧನ್ಯವಾದ ಪ್ರಕಾಶ್ ಚಂದ್ರ, ಡಾಕ್ಟರ್ ಮಂಡ್ಯ ರವಿ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀವಿ. ನಮ್ಮ ವಿಶೇಷ ಕಾರ್ಯಕ್ರಮಗಳು ಹೀಗೆ ಮುಂದುವರಿಯುತ್ತೆ. ವಿಶ್ವವಾಹಿನಿಯನ್ನು ನೋಡ್ತಾ ಇರಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭ ದಿನ ಹೇಳಿ ನಮಸ್ಕಾರ.